ನೀವು ಯಾರಾದ್ರೂ ಬುದ್ಧಿವಂತರು ಕೂರಿಸ್ಕೊಂಡು ಇಂಟ್ರೂ ಮಾಡ್ಬಿಡ್ತಾನೆ ನಿಮ್ಗೇನು ಬಂದಿರ್ತಾರೆ ಹಂಗಲ್ಲ. ಆಮೇಲೆ ಜನ ಕೂಗಿತಾರೆ, ಆಮೇಲೆ ಕ್ಯಾಕರ್ಸ್ ಯಾಕೆ ಖರ್ಚು ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಳಕ್ಕೆ ಹೋದ ಕೀರ್ತಿ. ತುಂಬ ಒಳ್ಳೆ ಮನುಷ್ಯ ಅಂತ ಅನ್ಬೋದು, ಸಂಜೆ ಮೇಲೆ ಸಿಗಲೇಬಾರ್ದು ಅಂತ ಒಂದು ಲೈನ್ ಇದೆ ಸರ್, ಕೇಳಿದ್ದೀರಾ? ಕೇಳಿದ್ದೀನಿ ಸರ್. ಬಟ್ ನಿಮಗೆ ಬೆಳಗ್ಗೆನೂ ಸಿಗಬಾರ್ದು ಅಂತಾರೆ ಜನ. ನಂದೇ ಅದು ಪರ್ಸನಲ್ ಎಂಟರ್ಟೈನ್ಮೆಂಟ್ ಏನಿದೆ, ನಾ ಅದು ಎಂಟರ್ಟೈನ್ಮೆಂಟ್ ನಾನು ಇದು ಏನು ಅದು ಪರ್ಸನಲ್ ಎಂಟರ್ಟೈನ್ಮೆಂಟು? ನಿಮ್ಗೇನು ಕೇಳ್ಬೇಕು ನಾನು? ಉಪೇಂದ್ರ ಅವರು ರಿವರ್ಸ್ ಸಿಂಪ್ಲೇ ಮಾಡೋದ್ರಲ್ಲಿ ಮನ್ನಾ, ಯೋಗರಾಜ್ ಭಟ್, ಮಳೆ, ಸೂರಿ, ಚಾಕು ಮಚ್ಚು ಚೂರಿ, ಪ್ರಶಾಂತ್ ನೀಲ್, ಪ್ರೇಮು, ಗುರುಪ್ರಸಾದ್. ಸೂಪರ್. ಬೇರೆ ಯಾರನ್ನಾರು ಬಿಟ್ನಾ? ಇಲ್ಲ, ಆ್ಯಕ್ಚುಲಿ ಇದರಲ್ಲೇ ಎರಡು ಬಿಡಬೇಕಾಗಿತ್ತು ನೀವು. ಸರ್, ಒನ್ ವರ್ಡ್ ಆನ್ಸರ್ಸ್ ಅಂತ ಒಂದೇ ವರ್ಡಲ್ಲ ಉತ್ತರ ಕೊಡಬೇಕು. ಎಸ್ ಸರ್. ಜೀವನ ಹುಟ್ಟಿದ ಮೇಲೆ ಮಾಡಲೇಬೇಕು. ಯಾವ ಹೀರೋಯಿನ್ ಜೊತೆ ಜಾಸ್ತಿ ಟಚಲ್ಲಿದ್ದೀರಾ? ನಿಮ್ಗೆ ಯಾಕೆ ಬೇಕದು? ಟಚ್ಚಲ್ಲಿ ಇರೋದಾ? ಈಗ್ಲೂ ಹ್ಞೂ ನೀವು ಯಾವ ಥರ ಹೇಳ್ತಿದ್ದೀರ ಅಂತಲೇ ಅರ್ಥ ಆಗ್ತಿಲ್ವೇ? ನೀವು ಯಾರ್ಯಾರಿಗೆ ಪ್ರಾಮಿಸ್ ಮಾಡಿದ್ರೋ ಎಲ್ಲರಿಗೂ ಒಂದೊಂದು ಸ್ಥಾನ ಕೊಡ್ತಾ ಇದ್ದೀರಾ. ಅಂದರೆ ನಾನು ಪ್ರಾಮಿಸ್ ಮಾಡೋದು ಅಂದರೆ ಏನು, ಕೆಲಸಕ್ಕೋಸ್ಕರ ಪ್ರಾಮಿಸ್ ಮಾಡ್ತೀನಿ, ಹ್ಞೂ ಇನ್ನೇನಕ್ಕೆ ಮಾಡಿರ್ತೀನಿ ಹೇಳಿ? ನಾನು ಅದನ್ನೇ ಹೇಳಿದ್ದು. ಆಯಿತು. ಅಯ್ಯೋ ಸ್ವಾಮಿ, ನಿಮ್ಮ ಬಾಯಿ ಕೊಡೋರು ಯಾರು ನಿಮಗೆ? ಆಯಿತು. ಮದುವೆ ಬೇಕು ಅನ್ನೋ ಒಂದು ಪದ. ಎರಡನೇ ಸಲ ಮದುವೆ. ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ, ಯಾರನ್ನಾರು ರಾಜಕಾರಣಕ್ಕೆ ನಿಮ್ಮ ಸಚಿವ ಸಂಪುಟಕ್ಕೆ ತಗೋಬೇಕು ಅಂದರೆ ನೀವೇ ಮುಖ್ಯಮಂತ್ರಿ ಅನ್ಕೊಳ್ಳಿ. ನಮ್ಮಲ್ಲಿರೋರು ಯಾರ್ಯಾರಿಗೆ ಯಾವ್ಯಾವ ಸಚಿವ ಸಂಪುಟ ಸ್ಥಾನ ಕೊಡ್ತೀರ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಯಾರ್ಯಾರು ಓಂ ಪ್ರಕಾಶ್ ರಾವ್ ಅವರ ಬಗ್ಗೆ ಗೊತ್ತಿಲ್ಲದೆ ಇರೋರು ತುಂಬ ಕಡಿಮೆ ಇರ್ತಾರೆ, ಅಥವಾ ಇತ್ತೀಚೆಗೆ ಹುಟ್ಟಿದವರು ಏನು ಜೆನ್ಜಿ ಕಿಡ್ಸ್ ಅಂತ ಯಾರು ಕರೀತಾರೆ ಅವ್ರಿಗೆಲ್ಲ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ದಯವಿಟ್ಟು ಹೋಗಿ ಸುಮ್ಮನೆ ಸರ್ಚ್ ಮಾಡಿ ಓಂ ಪ್ರಕಾಶ್ ರಾವ್ ಅಂತ. ಇವರ ಸಿನಿಮಾಗಳ ಹೆಸರುಗಳನ್ನೆಲ್ಲ ಹೋಗಿ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸಿನಿಮಾಗಳು ಸಿಗುತ್ತೆ ನೋಡಿ. ಎಷ್ಟು ಖಡಕ್ ಆಗಿರುತ್ತೆ ಇವ್ರ ಸಿನಿಮಾಗಳು, ಇವರ ಡೈಲಾಗ್ಗಳು ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಒಳ್ಳೆ ಮನುಷ್ಯ ಅಂತ ಅನ್ಬೋದು, ಸಂಜೆ ಮೇಲೆ ಸಿಗಲೇಬಾರ್ದು ಅಂತ ಒಂದು ಲೈನ್ ಇದೆ ಸರ್, ಕೇಳಿದ್ದೀರಾ? ಕೇಳಿದ್ದೀನಿ ಸರ್. ಬಟ್ ನಿಮಗೆ ಬೆಳಗ್ಗೆನೂ ಸಿಗಬಾರ್ದು ಅಂತಾರೆ ಜನ. ಅಷ್ಟೊಂದು ವರ್ಷ ಸರ್ ನಾನು, ಅಷ್ಟೊಂದು ವರ್ಷ ಅಲ್ಲ, ಯಾವಾಗಲೂ ಬಿಸಿ ಇರ್ತೀರಾ, ಮಾತಾಡೋಕೆ ಸಿಗಲ್ಲ ಅಂತ. ನನ್ನ ಮೇಲೆ ಹಣೆ ಇಟ್ಟು ಹಿಂಗಂತೀರಾ? ಓಹೋ, ಹಿಂಗೂ ಅಂತೀರಾ? ಸರಿ ಸರ್. ಸಂಜೆ ಮೇಲೆ ಏನು ಮಾಡ್ತೀರಾ ನೀವು? ನಿಮ್ಗೆ ಯಾಕೆ ಬೇಕದು? ಒಂದು 18 hours ನನಗೆ ಸಿನಿಮಾದೇ ಸರ್ ಕೆಲಸ. ಅಮ್ಮಮ್ಮ ಅಂದರೆ ಮಲಗಿದ್ರೆ ಒಂದು 2-3 hours ಮಲಗ್ಬೋದು ಅಷ್ಟೇ ನಾನು. ಹೌದಾ? ಹೌದು ಸರ್, ಹೌದು. ಸಿನಿಮಾ ನೋಡ್ತಿರ್ತೀನಿ, ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ, ಸಿನಿಮಾ ಬಗ್ಗೆ ಬರೀತಿರ್ತೀನಿ. ಏನೋ ಒಂದು ಸಿನಿಮಾ ಬಗ್ಗೆನೇ ನಾನು ಇದು ಮಾಡೋದು ಸರ್, ಯಾವುದೇ ಕಾರಣಕ್ಕೂ ಬೇರೆ ನನಗೆ. ನಂದೇ ಅದು ಪರ್ಸನಲ್ ಎಂಟರ್ಟೈನ್ಮೆಂಟ್ ಏನಿದೆ, ನಾ ಅದು ಎಂಟರ್ಟೈನ್ಮೆಂಟ್ ನಾನು ಇದು. ಏನು ಅದು ಪರ್ಸನಲ್ ಎಂಟರ್ಟೈನ್ಮೆಂಟು? ನಿಮ್ಗೇನು ಕೇಳ್ಬೇಕು ನಾನು? ನಿನ್ಗಿದು ಬೇಕಿತ್ತ ಮಗನೇ? ಕೇಳಿದೆ, ಏನಾದ್ರು ಚೆನ್ನಾಗಿರೋ ನಾವು ಕಲ್ತ್ಕೊಳ್ಳೋಣ, ನಮಗೂ ಅದೇ ಥರ ಎಂಟರ್ಟೈನ್ ಆಗಲಿ ಅಂತ. ಅದು ಬೇರೆ ಮಾಡ್ತೀರಾ ನೀವು? ಈ ಕೆಟ್ಟ ಕರೆ ಹೇಳಿದ್ರೆ ಸಾಲದು ಅಂತಾನ. ತೊಂದರೆ ಇಲ್ಲ, ಹೊಸದೇನೋ ಇರುತ್ತಲ್ವಾ, ನಮ್ಗೆ ಗೊತ್ತಿಲ್ಲದೆ ಏನಾದ್ರು. ನೀವು ಮನೆಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀರಾ? ಓ, ಆ ಥರದ ಎಂಟರ್ಟೈನ್ಮೆಂಟ್ ಅದು? ಹಾಂ, ಮತ್ತೆ ನಮಗೆಲ್ಲ ಗೊತ್ತಾಗೋಯ್ತು. ಒಳ್ಳೆ ಚೆನ್ನಾಗಿತ್ತಲ್ಲ. ನಮ್ಮ ಮನೆಯವ್ರು ಏನೋ ಕಟ್ಕೊಂಡಿರೋ ತಪ್ಪಿಗೆ ಅವ್ರು ಅನುಭವಿಸ್ತಾರೆ, ಪಾಪ ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ. ನಿಮ್ಗೆ ಯಾಕೆ ಬೇಕಾ ಅದು? ನೀವೇ ಮಾಡಿ ಸರ್, ಆರೋಗ್ಯವಾಗಿರಿ, ತುಂಬ ಒಳ್ಳೇದಾಗಲಿ. ಈಗ ಇನ್ನೊಂದು ಸೆಗ್ಮೆಂಟ್ ಇದೆ ಸರ್, ಒನ್ ವರ್ಡ್ ಆನ್ಸರ್ಸ್ ಅಂತ ಒಂದೇ ವರ್ಡಲ್ಲ ಉತ್ತರ ಕೊಡಬೇಕು. ಎಸ್ ಸರ್. ಜೀವನ ಹುಟ್ಟಿದ ಮೇಲೆ ಮಾಡಲೇಬೇಕು. ಇದಕ್ಕಿಂತ ಒಳ್ಳೆ ಉತ್ತರ ನಾನು ಕೇಳೇ ಇಲ್ಲ ಇಲ್ಲಿ. ಅಯ್ಯೋ ಸರ್. ಹೆಣ್ಣು ಹೆಣ್ಣು ಸಾರಿ ಸರ್. ತುಂಬ ಅಂದರೆ ತುಂಬ ಜೀವನಕ್ಕೆ ನೆಸೆಸಿಟಿ. ಗಂಡು ಜವಾಬ್ದಾರಿ ಇರುವಂಥ ವ್ಯಕ್ತಿ. ಹಂಗಾರೆ ಹೆಣ್ಣು ಜವಾಬ್ದಾರಿ ಜೊತೆಗೆ ಅಂದರೆ ಆ್ಯಕ್ಚುಲಿ ಹೆಣ್ಣಿಗೆ ರೆಸ್ಪೆಕ್ಟ್ ಮಾಡಬೇಕು ಸರ್ ನಾವು, ಯಾರೇ ಆಗಿರಲಿ. ಕೆಲವರೆಲ್ಲ ನಾನು ಸೋಷಿಯಲ್ ಮೀಡಿಯಲ್ಲಿ ಮಾತಾಡಿರೋದೆಲ್ಲ ನೋಡಿ ಒಂದು ಪೇಜ್ ಹೇಳ್ತಿದ್ದಾರೆ ಸರ್, ಒಂದು ವರ್ಡ್
ಅಲ್ವಾ? ಅಯ್ಯೋ ಕರ್ಮ ಸರ್, ಏನು ಅದಕ್ಕೆ ಏನು ಮಾಡಲಿ? ನೀವು ಯಾರಾದರೂ ಬುದ್ಧಿವಂತರನ್ನ ಕೂಡಿಸ್ಕೊಂಡು ಇಂಟ್ರೂ ಮಾಡ್ಬೇಕು ತಾನೆ? ನಿಮ್ಗೇನು ಬಂದಿತ್ತು ಸರ್? ನೀವು ಯಾರಾದರೂ ಬುದ್ಧಿವಂತರನ್ನ ಕೂಡಿಸ್ಕೊಂಡು ಇಂಟ್ರೂ ಮಾಡ್ಬೇಕು ತಾನೆ? ನಿಮ್ಗೇನು ಬಂದಿತ್ತು ಸರ್ ನಿಮಗೆ? ನಾನು ಅದಕ್ಕೆ ನೀವು ಇದನ್ನು ಯಾವ್ದಾದ್ರು ಒಂದು 5-6 ಇಂಟರ್ವ್ಯೂ ನೋಡ್ಕೊಂಡ್ ಬಂದಿರ್ತೀರನೋ ಅದ್ರದ್ದು ಇಲ್ಲಿ ರೀಮಿಕ್ಸ್ ಮಾಡ್ತೀರನೋ ಅನ್ಕೊಂಡು. ಅಯ್ಯೋ ಹಂಗಲ್ಲ. ಆಮೇಲೆ ಜನ ಕೂಗಿತಾರೆ, ಆಮೇಲೆ ಕ್ಯಾಕರ್ಸ್ ಯಾಕೆ ಖರ್ಚು ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಳಕ್ಕೆ ಹೋದ ಕೀರ್ತಿ, ಜೀವನ ಪೂರ್ತಿ ವೇಸ್ಟ್ ಐತಾರ ಅಂತ ನಿಮಗೊಂದು ಯಾಕೆ ಬೇಕು ಈ ದೊಡ್ಡ ರೋಗ ಅಂತ. ಹೆಣ್ಣು ಸಂಸಾರದ ಕಣ್ಣು ಸರ್, ಗಂಡು ಜವಾಬ್ದಾರಿ ಇರುವಂಥ ವ್ಯಕ್ತಿ, ಕಲೆ, ಎಲ್ರಿಗೂ ಇಷ್ಟ ಆಗಬೇಕು, ಮದುವೆ, ಬೇಕು ಅನ್ನೋ ಒಂದು ಪದ, 2ನೇ ಸಲ ಮದುವೆ, ಇಷ್ಟಪಡುವಂಥ ವಿಷಯ, ಇನ್ನೊಂದ್ಸಲಿ ಬೇಕು ಅನ್ನೋ ಪದ. ನಾನು ಇನ್ನೊಂದ್ಸಲ ಇನ್ನೂ ಬೇಕು ಅಂತ ಹೇಳ್ಬಿಟ್ಟು ಯಾರಿಗೆ ತಾನೇ ಆಸೆ ಇರಲ್ಲ, ಒಳಗಡೆ ಇರುತ್ತೆ, ಹೇಳ್ಕೊಳಲ್ಲ ಅಷ್ಟೇನೇನೆ. ಒಪ್ಕೊಂಡ್ಬಿಟ್ಟು ಸಾಕು ನಾನು ಇಂತೆ ಅಂತ ಕಾಯ್ತಾ ಇರ್ತಾರೆ ಕೆಲವರು. ಸಿನಿಮಾ ಬೆಲೆ ಕಟ್ಟಕ್ಕಾಗದೇ ಇರೋವಂಥ ಒಂದು ಮಾತು. ಹೆಂಡತಿ ತುಂಬ 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 ಒಬ್ಬ ಮನುಷ್ಯನಿಗೆ ತುಂಬ ತುಂಬ ನೆಸೆಸಿಟಿ ಜೀವನದಲ್ಲಿ. ಸೊಮೇಕ್ ತಪ್ಪೇನಿಲ್ಲ. ಸೊಮೇಕ್ ತಪ್ಪೇನಿಲ್ಲ. ಹೌದಾ? ಸೋಮ್ಯಾಗ ಆಗ್ತಿತ್ತು ನನಗೆ, ಯಾಕೆ ಇದೇ ಗೊತ್ತಾಗಲ್ಲ ನನಗೆ. ಡಿಪ್ರೆಷನ್. ಓಕೆ ಸೋಮ್ಯಾಕು ತುಂಬ ಅಂದರೆ ತುಂಬ ಇಷ್ಟವಾದ ಮಾತು ನನಗೆ. ರೀಮೇಕ್ ತಪ್ಪೇನಿಲ್ಲ. ರೀಮಿಕ್ಸ್ ತಪ್ಪಂತೂ ಇಲ್ಲವೇ ಇಲ್ಲ ಬಿಡಿ. ಸುಖ ಬೇಕು. ಅಶ್ಲೀಲ ನಮ್ಮದವ್ರಿಗೆ ನಾವು ಮೋಸ ಮಾಡ್ತೀವಲ್ಲ, ಅದೇ ಅಶ್ಲೀಲ. ತುಂಬ ಒಳ್ಳೆ ಲೈನ್ ಇದು ಸರ್. ಅಶ್ಲೀಲ ಅನ್ನೋದು ಮಾತಲ್ಲ ಸರ್, ನಡೆಯೋ ನಡವಳಿಕೆಯಲ್ಲಿ ಇರಬೇಕು ಆ್ಯಕ್ಚುಲಿ. ಅಂದರೆ ಈಗ ಯಾರೋ ನಮ್ಮನ್ನು ನಂಬಿರ್ತಾರೆ, ಯಾರ್ದೋ ನಂಬಿಕೆ ಇಟ್ಟು ಮಾತಾಡ್ತೀವಿ, ಇವೆಲ್ಲ ಇದೆಯಲ್ಲ ಸರ್, ಇದನ್ನು ಮೋಸ ಮಾಡೋದಾಗಿರ್ಬೋದು. ಆಮೇಲೆ ಮನಸ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಅಶ್ಲೀಲನೇ. ಹಂಗೆ ಮಾಡಬಾರ್ದು ಸರ್. ಸರ್, ಇವಾಗ ನಾನು ಕನ್ನಡದ ಕೆಲವು ಡೈರೆಕ್ಟರ್ಗಳ ಹೆಸರು ಹೇಳ್ತೀನಿ, ಅವರ ಸಿಗ್ನೇಚರ್ ಸ್ಟೈಲ್ ಹೇಳಬೇಕು, ಓಕೆನಾ? ಓಂ ಪ್ರಕಾಶ್ ರಾವ್, ಕಮರ್ಷಿಯಲ್ ಆಸ್ಪೆಕ್ಟ್ಸು ಮತ್ತು ಚೇಸಿಂಗ್. ಸುನಿಲ್ ಕುಮಾರ್ ದೇಸಾಯಿ, ಪ್ರೀತಿ, ಪ್ರೇಮ ಮತ್ತು ಆ್ಯಕ್ಷನ್ 3 ಇರುವಂಥ ನಿರ್ದೇಶಕ. ರವಿಚಂದ್ರನ್, ಕ್ರೇಜಿ ಶಾರ್ಟ್ಸು ಮತ್ತು ಐ ಪ್ರೊಫೈಲ್ ಸೀನ್ಸ್ನ ಹ್ಯಾಂಡಲ್ ಮಾಡುವಂಥವ್ರು. ಉಪೇಂದ್ರ ಅವರು, ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡೋದರಲ್ಲಿ ಮನ್ನಾ. ಯೋಗರಾಜ್ ಭಟ್, ಮಳೆ, ಸೂರಿ, ಚಾಕು ಮಚ್ಚು ಚೂರಿ, ಪ್ರಶಾಂತ್ ನೀಲ್, ಕತ್ಲೆ, ಪ್ರೇಮು, ಆಡು, ಗುರುಪ್ರಸಾದ್, ಸಂಭಾಷಣೆ, ಸಿಂಪಲ್ ಸುನಿ, ಮಾತಿನ ಚತುರ, ರಿಷಬ್ ಶೆಟ್ಟಿ, ಅವರು ಕಲ್ಚರ್ ಮತ್ತು ಕಮರ್ಷಿಯಲ್. ರಾಜ್ ಬಿ ಶೆಟ್ಟಿ, ಒಂಥರ ಬುದ್ಧಿವಂತ. ರಕ್ಷಿತ್ ಶೆಟ್ಟಿ, ಪ್ರೀತಿ. ಸೂಪರ್. ಬೇರೆ ಯಾರನ್ನಾರು ಬಿಟ್ನಾ? ಇಲ್ಲ, ಆ್ಯಕ್ಚುಲಿ ಇದರಲ್ಲೇ 2 ಬಿಡಬೇಕಾಗಿತ್ತು ನೀವು. ಯಾರ್ಯಾರನ್ನ ನೀವು ಕೇಳಬಾರ್ದು, ನಾವು ಹೇಳ್ಬಾರ್ದು. ನೀವು ಕೇಳಬಾರದು, ನಾವು ಹೇಳಬಾರದು. ಎಸ್, ಕರೆಕ್ಟಾಗಿ ಹೇಳಿದ್ರಿ ಸರ್. ಏನು ಸರ್ ನೀವು ಸರ್, ನಿಜವಾಗ್ಲೂ ನಿಮ್ಮ ಬಾಯಿಗೆ ಲಕ್ವ ಹೊಡಿಲಿ ಸರ್. ಈಗ ನೀವು ರಾಜಕಾರಣಕ್ಕೆ ಏನಾದ್ರು ಹೋದರೆ, ನಮ್ಮ ಇಂಡಸ್ಟ್ರಿಲಿರೋರ್ನ ಅಥವಾ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಯಾರನ್ನಾರು ರಾಜಕಾರಣಕ್ಕೆ ನಿಮ್ಮ ಸಚಿವ ಸಂಪುಟಕ್ಕೆ ತಗೋಬೇಕು ಅಂದರೆ ನೀವೇ ಮುಖ್ಯಮಂತ್ರಿ ಅಂದ್ಕೊಳ್ಳಿ, ಅಥವಾ ನೀವು ಹೈಕಮಾಂಡ್, ನಮ್ಮ ಕಿಂಗ್ ಮೇಕರು. ಏನೋ ಒಂದು. ಹಾಂ. ಸೊ ನಮ್ಮಲ್ಲಿರೋರು ಯಾರ್ಯಾರಿಗೆ ಯಾವ್ಯಾವ ಸಚಿವ ಸಂಪುಟ ಸ್ಥಾನ ಕೊಡ್ತೀರಿ? ಹೀರೋಗಳಿಗ? ಯಾರಿಗಾರು ತಗೊಳ್ಳಿ, ಹೀರೋಯಿನ್ನ ತಗೊಳ್ಳಿ. ಓಕೆ ಸರ್. ಶಿವರಾಜ್ ಕುಮಾರ್ ಚೀಫ್ ಮಿನಿಸ್ಟರ್. ಆಮೇಲೆ ಡೆಪ್ಟಿ CM ಬಂದು ಸುದೀಪ್ ಅವರು. ರವಿ ಸಾರು ಹೋಮ್ ಮಿನಿಸ್ಟ್ರು. ಧ್ರುವ ಸರ್ಜಾ ವಿದ್ಯಾಮಂತ್ರಿ. ಆಮೇಲೆ ಮಹಿಳಾ ಆಯೋಗದ ಇವರು ಇದ್ದಾರಲ್ಲ, ಅದಕ್ಕೆ ರಚಿತಾ ರಾಮ್ ಅವರು. ಆಮೇಲೆ ಅವ್ರಿಗೆ ಅಸಿಸ್ಟೆಂಟ್ಗಳು ಇಬ್ಬರನ್ನ ನಾನೇ ಕ್ರಿಯೇಟ್ ಮಾಡ್ತೀನಿ. ಅಂದರೆ ಅವ್ರಿಗೆ ಅಸಿಸ್ಟೆಂಟ್ ಇಬ್ಬರು ಇರಬೇಕು ಅಂತ ಹೇಳ್ಬಿಟ್ಟು ಹೊಸ ಇದು. ಅದಕ್ಕೆ ನಿಮಿಕಾ ರತ್ನಾಕರು ಮತ್ತು ನಮ್ಮ ಕೃತಿಕಾ ಲೋಬೋ ಅಂತ ಒಬ್ಬರು ನಮ್ಮ ಆರ್ಟಿಸ್ಟ್ ಹೀರೋಯಿನ್ ಇದ್ದಾರೆ, ಅವರಿಬ್ಬರನ್ನ ಹಾಕ್ತೇನೆ. ಆಮೇಲೆ ಆಯೋಗದ ಅಧ್ಯಕ್ಷೆ ಅಂತಾರಲ್ಲ, ಅದಕ್ಕೆ ಬಂದ್ಬಿಟ್ಟು ರೂಪಾ ಅಂತ ತುಮಕೂರಲ್ಲಿ ಹೀರೋಯಿನ್ನು. ಅವ್ರು ನಮಗೆ ಉಪ್ಪಿ ಸರ್ ಪಿಕ್ಚರ್ಗೆ ನೆಕ್ಸ್ಟ್ ಅವರೇ ಹೀರೋಯಿನ್ನು. ರೂಪಾ ಅವ್ರನ್ನ ಅದಕ್ಕೆ ಎಡ್ ಮಾಡಿಸ್ತೀನಿ ಸರ್. ನೀವು ಯಾರ್ಯಾರಿಗೆ ಪ್ರಾಮಿಸ್ ಮಾಡಿದ್ರೋ ಎಲ್ಲರಿಗೂ ಒಂದೊಂದು ಸ್ಥಾನ ಕೊಡ್ತಾ ಇದ್ದೀರಾ? ಅಂದರೆ ನಾನು ಪ್ರಾಮಿಸ್ ಮಾಡೋದು ಅಂದರೆ ಏನು, ಕೆಲಸಕ್ಕೋಸ್ಕರ ಪ್ರಾಮಿಸ್ ಮಾಡ್ತೀನಿ, ಇನ್ನೇನಕ್ಕೆ ಮಾಡಿರ್ತೀನಿ ಹೇಳಿ? ನಾನು ಅದನ್ನೇ ಹೇಳಿದ್ದು. ಆಯಿತು. ಅಯ್ಯೋ ಸ್ವಾಮಿ, ನಿಮ್ಮ ಬಾಯಿ ಕೊಡೋರು ಯಾರು ನಿಮಗೆ? ಆಯಿತು, ನೀವು ಹೇಳ್ಬೇಕಾಗಲಿ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಇವರಿದ್ದಾರೆ ಸರ್, ಯಾರು ನಮ್ಮ ರಾಘವೇಂದ್ರ ಇವ್ರ ಮಗ ಇದ್ದಾರಲ್ಲ, ನಮ್ಮ ರಾಘವ ರಾಜ್ಕುಮಾರ್ ಅವ್ರ ಮಗ, ಅವ್ರ ಸಮಾಜ ಕಲ್ಯಾಣ ಇಲಾಖೆ. ಯುವ ರಾಜ್ಕುಮಾರ್ ಅಥವಾ ಯುವ ರಾಜ್ಕುಮಾರ್ ಅವರು, ಇಲ್ಲಾಂದ್ರೆ ಇಬ್ಬರಲ್ಲಿ ಯಾರಾದರೂ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ, ಅವ್ರು ಯಾರಿಗಾದ್ರೂ ಒಬ್ರು ಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯೂಸ್ ಮಾದವರು ನೋಡ್ಕೊಳ್ಳೋಕ್ಕೆ ಅಂತ ಇರ್ತಾರಲ್ಲ, ಅವರು ನಮ್ಮ ಹೀರೋ ಆದಿತ್ಯ ಅವರು ಕೊಡಬೇಕು. ಈ ಥರ ಮಾಡ್ಕೊಂಡೋದ್ರೆ ಆಲ್ಮೋಸ್ಟ್ ಸಂಪುಟ ರಚನೆ ಆಗುತ್ತೆ. ಅಬಕಾರಿ ಇಲಾಖೆ
ಅಬ್ಕಾರಿ ಇಲಾಖೆನಾ? ಅಬ್ಕಾರಿ ಇಲಾಖೆ, ಅಯ್ಯೋ ಸರ್ ನೀವು ನನಗೆ ಹೇಳ್ಬೇಕಾಯ್ತು ಮುಂಚೆ. ಅದು ನಮ್ಮ ಶ್ರೀನಗರ ಕಿಟ್ಟಿ ಅವ್ರಿಗೆ ಕೊಡ್ಬೋದು. ಅಬ್ಕಾರಿ ಇಲಾಖೆ ಅವ್ರಿಗೆ ಚೆನ್ನಾಗಿರುತ್ತೆ ಅದು. ಹ್ಞೂ ಸರ್, ಇಷ್ಟು ಮಾಡ್ಬೋದು ಸರ್. ಇಂಧನ ಇಲಾಖೆ? ಇಂಧನ ಇಲಾಖೆನಾ ಸರ್? ಯುವರಾಜ್ ಕುಮಾರ್ ಅವ್ರಿಗೆ ಕೊಡ್ಬೋದು. ಹಣಕಾಸು? ಹಣಕಾಸು ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಕೊಡ್ಬೋದು. ಉಪೇಂದ್ರ ಅವ್ರಿಗೆ ಯಾವ್ದಾದ್ರು ಕತೆ ಕೊಡ್ತೀರಾ? ಹ್ಞೂ ಸರ್, ಅವ್ರಿಗೆ ಆ್ಯಕ್ಚುಲಿ ನಿಜವಾಗ್ಲೂ ಇಷ್ಟು ನಾನು ಮಾತಾಡಿದ್ದಕ್ಕಿಂತ ಜಾಸ್ತಿ ಅವ್ರಿಗೊಂದು ಖಾತೆ ಕೊಟ್ರೇ ಇದು ಪರಿಪೂರ್ಣ ಆಗೋದು. ರೀಮಿಕ್ಸ್ ಮಾಡ್ತೀರಾ ಎಲ್ಲ ತಿರ್ಗಾ ಹೋಗ್ಲಿ? ಹಾಂ, ಮಾಡ್ಬೋದು ಸರ್. ಮಾಡೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಇರೋದೆಲ್ಲ ಹಂಗೇನೇ ಇಲ್ಲ ಸರ್, ಗೌರ್ಮೆಂಟ್ ನಡೀತಿರೋದು ರಿಮಿಕ್ಸ್ ಅಲ್ಲೇನೆ. ಸೊ ಅದಕ್ಕೇನೆ ಇವ್ರನ್ನ ಡಿಕ್ಟೇಟರ್ಶಿಪ್ಪಲ್ಲಿ ಕೊಡ್ಬೋದು ಸರ್ ನಮ್ಮ ಉಪೇಂದ್ರ ಅವ್ರನ್ನ. ಚೆನ್ನಾಗಿರುತ್ತೆ. ಅಂದರೆ ಉಪೇಂದ್ರ ಅವ್ರನ್ನ ಹೈಕಮಾಂಡ್ ಮಾಡ್ತೀರಾ? ಹೈಕಮಾಂಡ್ ಮಾಡ್ಬೋದು. ಬೆಸ್ಟು ಸರ್, ಕರೆಕ್ಟ್. ಹೈಕಮಾಂಡ್ ಮಾಡ್ಬೋದು. ನೀವು ಇಳಿಬೇಕು, ನೀವು ರಾಜೀನಾಮೆ ಕೊಡ್ಬೇಕು ಅವಾಗ. ಯಾರು? ನಿಮ್ಮನ್ನು ಹೈಕಮಾಂಡ್ ಮಾಡಿದ್ದೆ ನಾನು ಹಿಂದೆ ಕೂತಿರ್ತೀನಿ ಬಿಡಿ, ಏನು ಗೊತ್ತಿಲ್ದಿರೋ ಮೂಗುನ್ ಥರ. ನೀವು ಹೇಳಿದ್ರಲ್ಲ ಅವಳೆ ಮೂಗುನ್ ಥರ ಇರೋಂಥ, ಅದಕ್ಕೆ ಏನು ಗೊತ್ತಿಲ್ದಿರೋ ಅಮಾಯಕನ ಥರ ಇರ್ತೀನಿ. ನೀವು ಅಮಾಯಕನಾ? ಅಮಾಯಕ ಅನ್ನೋ ಎಲ್ಲ ಒಂದ್ ಕಡೆ ಅಮ್ಮ ಅಕ್ಕ ಅಂತ ಮಾತಾಡ್ತೀನಿ ಅಂತ ಅಮಾಯಕ ಆಗ್ಬಾರ್ದು ಅಂತ ರೂಲ್ಸಾ ಸರ್? ಕರೆಕ್ಟ್. ದುನಿಯಾ ವಿಜಯ್ ಅವ್ರಿಗೆ ಏನು ಕೊಡ್ತೀರಾ? ಓಕೆ, ಹೋ ನಮ್ಮ ಅಣ್ಣ ಇನ್ನೊಬ್ರು ಇದ್ದಾರೆ. ಏನು ಮಾಡ್ಬೋದು ಸರ್ ದುನಿಯಾ ವಿಜಯ್ ಅವ್ರಿಗೆ? ಪೊಲೀಸ್ ಕಮಿಷನರ್ ಮಾಡಿಸ್ತೀನಿ ಸರ್. ಕರ್ನಾಟಕ ಪೊಲೀಸ್ ಕಮಿಷನ್ ಅಕಾಡೆಮಿ, ಇದಕ್ಕೆ ಅವರೇ ಅಧ್ಯಕ್ಷರು. ದುನಿಯಾ ವಿಜಯ್ ಅವ್ರಿಗೆ ಅದು ಮಾಡಿಸು. ವೈದ್ಯಕೀಯ ಯಾರೋ ಲೇಡಿ ಡಾಕ್ಟರ್ ಇರಬೇಕು ಸರ್. ಫೀಮೇಲ್ ಬೇಕಾ ನಿಮಗೆ? ಹ್ಞೂ ಸರ್, ಡಾಕ್ಟ್ರ್ ಅಲ್ಲ ಅವರು, ಅದಕ್ಕೋಸ್ಕರ. ಸರ್ ಇವರು ಸರ್ ಕಾಂತಾರ ಹೀರೋಯಿನ್, ಅದೇ ಸೆಕೆಂಡ್ ಪಾರ್ಟಲ್ಲಿ ಬಂದ್ರಲ್ಲ, ರುಕ್ಮಿಣಿ ವಸಂತ ಅವರು, ಅವ್ರಿಗೆ ಕೊಡ್ಬೋದು ವೈದ್ಯಕೀಯ. ರಮೇಶ್ ಅರವಿಂದ್ ಅವ್ರಿಗೆ? ರಮೇಶ್ ಅರವಿಂದ್ ಅವರು ಅವ್ರ ಇಂಟೆಲಿಜೆನ್ಸ್ ಸರ್, ಅವ್ರಿಗೊಂದು ಒಳ್ಳೆ ಖಾತೆ ಇದು ಮಾಡ್ಬೋದು. ಈ ಸಿನಿಮಾ ಇದೆಯಲ್ಲ ಸರ್, ಸಿನಿಮಾ ಸಂಬಂಧಪಟ್ಟಿದ್ದು, ಅದಕ್ಕೆ ಎಡ್ ಮಾಡಿಸ್ಬಿಡ್ತೀನಿ ಸರ್ ಅವ್ರಿಗೆ. ಹೌದಾ? ಚಲನಚಿತ್ರ ಅಕಾಡೆಮಿ ಇದು ಬರುತ್ತಲ್ಲ ಸರ್, ಅದಕ್ಕೆ ಸಿನಿಮಾಗಿಂತ ಮುಂದಿದೆ ಕಲೆ ಮತ್ತು ಸಂಸ್ಕೃತಿ ಇದು, ಇದಕ್ಕೆ ಅವ್ರನ್ನ ಎಡ್ ಮಾಡಿ. ಡಾಲಿ ಧನಂಜಯ ಅವರು? ಡಾಲಿ ಧನಂಜಯ, ದುನಿಯಾ ವಿಜಯ್ ಮತ್ತು ಈ ಥರದವ್ರಿಗೆಲ್ಲರಿಗೂ ಡಿಪಾರ್ಟ್ಮೆಂಟ್ಗೆ ಹಾಕಿಸ್ಬಿಡ್ತೀನಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಪೊಲೀಸ್ ಖಡಕ್ ಪೊಲೀಸ್ ಆಫೀಸರ್ ಎಲ್ಲ ಫುಲ್ ಕ್ಲೀನ್. ಹಾಂ ಸರ್. ಸಾಕಾ? ಸಾಕು ಸರ್. ಎಷ್ಟು ವರ್ಷ ಸರ್ಕಾರ ನಡೆಸ್ತೀರಾ? ನಾವು ಇಷ್ಟು ಜನ ಹಾಕಿದ್ದೀನಿ ಅಂತ ನಾ ಈ ಥರ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಗೊತ್ತಾದ ಜನಗಳಿಗೆ ಅವತ್ತಿಂದ ದಂಗೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಸರ್? ಹೋಗ್ಬಿಟ್ಟು ಅಧಿಕಾರ ಕೊಟ್ವಲ್ಲ ಇವನ್ ಕೈಲಿ ಅಂತ ಹೇಳ್ಬಿಟ್ಟು 40 ಸ್ಟಾರ್ಟ್ ಆದರೆ ಮುಗಿಯೋವರೆಗೂ ನಮ್ಮ ಸರ್ಕಾರ ಇರುತ್ತೆ ಸರ್. ಈ ಥರ ಪೋಸ್ಟಿಂಗ್ ಕರ್ನಾಟಕದಲ್ಲಿ ಇನ್ಯಾವ ನನ್ನ ಮಗ ಮಾಡೋಕ್ಕೆ ಸಾಧ್ಯ? ಈ ಥರ ಮಾಡಿದ್ರೆ ಜನ ಹೋಗ್ತಾರೆ. ಇಮಿಡಿಯೇಟ್ ಸರ್ಕಾರ ಬೆಳೆಸ್ಬೋದು. ಬಟ್ ಇಲ್ಲ ಸರ್, ಆಲ್ಮೋಸ್ಟ್ ಒಂದು 70 to 80% ಚೆನ್ನಾಗಿತ್ತು ಸರ್ಕಾರ ಇದು. ಹಂಗಂತೀರಾ? ಹಿಂಗೂ ಅಂತೀರಾ? ಸರಿ ಸರ್. ಆ ಹೈಕಮಾಂಡ್ ಹಿಂದೆ ಕೂತ್ಕೊಂಡಿರೋರು ಒಬ್ರು ಬಿಟ್ರೆ ಹಾಂ, ಉಪೇಂದ್ರ ಅವ್ರನ್ನ ಹೈಕಮಾಂಡ್ ಮಾಡ್ತೀರಾ? ಹೈಕಮಾಂಡ್ ಮಾಡ್ಬೋದು. ಬೆಸ್ಟು ಸರ್, ಕರೆಕ್ಟ್. ಹೈಕಮಾಂಡ್ ಮಾಡ್ಬೋದು. ನೀವು ಇಳಿಬೇಕು, ನೀವು ರಾಜೀನಾಮೆ ಕೊಡ್ಬೇಕು ಅವಾಗ. ನಾನು ಹಿಂದೆ ಕೂತಿರ್ತೀನಿ ಬಿಡಿ, ಏನು ಗೊತ್ತಿಲ್ದಿರೋ ಮೂಗುನ್ ಥರ. ಅರ್ಥ ಆಯ್ತು ಸರ್. ಎಲ್ಲ ಕರೆಕ್ಟಾಗಿತ್ತು ಅಂತ ಎಲ್ಲರೂ ಆಗಲಿ ಸರ್, ಒಳ್ಳೇದಾಗಲಿ. ದೇವ್ರು ನಿಮ್ಗೆ ಚೆನ್ನಾಗಿ ನನ್ನ ಆಯಸ್ಸು ನಿಮಗೆ ಕೊಡ್ಲಪ್ಪ. ಏನು ಉಳ್ಕೊಂಡಿದೆ ಅಂತ. ಏನು ತಪ್ಪು ಮಾಡಿದ್ದೀನೋ ಅದಕ್ಕೆ ಏನು ಮಾಡ್ತಾರೆ, ಇರಲಿ ಬಿಡಿ. ಸರ್, ಇತ್ತೀಚೆಗೆ ಹುಡುಗರು ಪ್ರೀತಿ ಪ್ರೇಮ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾರೆ. ಎಲ್ಲ ತುಂಬ ಎಂಗೇಜಲ್ಲೇ ಲವ್ಗೆ ಬಿದ್ದುಬಿಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲವ್ ಜೊತೆ ನಂಗೆ ಜಾಸ್ತಿ ಕೆಲಸ ಇಲ್ವಲ್ಲ ಸರ್. ನಿಮ್ಮ ಕೆಲಸ ಯಾವುದ್ರ ಜೊತೆ? ನನಗೆ ಅದು ಲವ್ ಮಾಡೋ ಅದಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು. ಡೈರೆಕ್ಟ್ ಮದುವೆ ಲವ್ ಏನಕ್ಕೆ ಮಾಡಬೇಕು? ಈಗ ಯಾರೋ ಒಬ್ರು ಬರ್ದು, ಅವಾಗಿನ ನಮ್ಮ ಜನ್ರೇಷನಲ್ಲಿ ಇತ್ತು, ನಾನು ತುಂಬ ಜನ ನೋಡಿದ್ದೀನಿ. ಕೈ ಇಟ್ಕೊಂಡು ಹಿಂಗೆ ಬರ್ತಾನೆ ಇದ್ದ ನನ್ನ ಹತ್ರ. ಯಾಕೋ ಹಿಂಗಿದ್ಯಾ ಅಂತಂದ ಗುರು ಗೆಲ್ಲ ಅಂತಿದ್ದ. ಏನಾಯ್ತು ನಿನಗೆ ಬಂದಿದ್ದು ದೊಡ್ಡ ರೋಗ ಮುಂಡೆ ಮಗನೇ ಅಂತಂದೆ. ನನ್ನ ಹುಡುಗಿ ನಂಗೆ ಕೈ ಮುಟ್ಬಿಟ್ಲು ಅಂತ ಹಿಂಗೆ ಇಟ್ಕೊಂಡವನೇ. 3 ದಿನ ತೊಳೆದಿರಲಿಲ್ಲ ಅವನ ಕೈನ. ನನ್ನ ಹಿಂಗೆ ನಂಗೆ ಬಂದಿದ್ದು ದೊಡ್ಡ ರೋಗ ಲೇ ಅಂತ ಹೇಳ್ಬಿಟ್ಟು. ಆಮೇಲೆ ಮೈ ಕೈ ಟಚ್ ಆದರೆ ಬಟ್ಟೆ ಒಗಿತಿರ್ಲಿಲ್ಲ, ಅದು ಹಂಗೆ ಇಟ್ಕೊಂಡಿರೋರು. ಈ ಥರ ಜನಗಳೆಲ್ಲ ನೋಡಿದ್ದೀನಿ ಸರ್ ನಾನು. ಅದರಿಂದ ಇದಕ್ಕೆ ಟೈಮ್ ವೇಸ್ಟ್ ಮಾಡಬಾರ್ದು. ಆಮೇಲೆ ಅವರು ಸ್ವಲ್ಪ ದಿನ ಆದಮೇಲೆ ಅಯ್ಯೋ ನೀನು ನನ್ನ ಗಂಡ ಇದ್ದಂಗೆ, ನಾನು ಆ ಥರ ಅಂದ್ಕೊಳ್ಳಿಲ್ಲ ನಾನು ಅಂತೇಳೋರು ಪಾಪ ಕೆಲವರೆಲ್ಲ. ಸೊ ಅದೆಲ್ಲ ನಾನು ನೋಡಿ ಬೋರ್ ಆಗ್ಬಿಡಾಯ್ತು ಸರ್ ನನಗೆ. ಅದಕ್ಕೇ ಲವ್ವಿನ ಜೊತೆ ನಂಗೆ ಜಾಸ್ತಿ ಕೆಲಸ ಇಲ್ಲ ಸರ್. ನಾನು ಅವೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಾನು. ಆಮೇಲೆ ಪ್ರೀತಿ ಪ್ರೇಮ, ಅದರಲ್ಲಿ ಪ್ರೀತಿ ಪ್ರೇಮ ಯಾವುದೇ ಮಾಡಲಿ ಸರ್, ಪ್ರೀತಿ ಪ್ರೇಮ ಮತ್ತು ಸ್ನೇಹ ಏನೇ ಮಾಡಿದ್ರು ಅದಕ್ಕೆ ಬೆಲೆ ಕೊಡೋ ವ್ಯಕ್ತಿಗಳ ಜೊತೆ ನಾವು ಇರಬೇಕು. ಅದಕ್ಕೆ ಬೆಲೆ ಕೊಡಬೇಕು. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅದಕ್ಕೆ ಬೆಲೆ ಕೊಡಬೇಕು. ಅದನ್ನು ಚೆನ್ನಾಗಿರುತ್ತೆ. ಸುಮ್ಮನೆ ಏನೋ ಬೇಕಾಬಿಟ್ಟಿ ಮಾಡುವಂಥದ್ದಕ್ಕೆ ಪ್ರೀತಿ ಪ್ರೇಮ ಸ್ನೇಹ ಅಂತೆಲ್ಲ ಹೆಸರು ಕೊಡಬಾರ್ದು ಸರ್. ಸರ್, 2 ಆಪ್ಷನ್ ಕೊಡ್ತೀನಿ, ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಎಸ್ ಸರ್. ಸುಖ
ಸಿನಿಮಾ. ಸಿನಿಮಾ. ದುಡ್ಡು ಬೇಕಾ ಹೆಸರು ಬೇಕಾ? ದುಡ್ಡು. ಕನ್ನಡ ಹೀರೋಯಿನ್ನು ಬೇರೆ ಲ್ಯಾಂಗ್ವೇಜು? ಕನ್ನಡ. ಸ್ವಮೇಕು ರೀಮೇಕು? ಸ್ವಮೇಕ್. ವಿಚಾರ ಪ್ರಚಾರ? ವಿಚಾರ. ಭಕ್ತಿ ಯುಕ್ತಿ? ಯುಕ್ತಿ. ಯಾವ ಹೀರೋಯಿನ್ ಜೊತೆ ಜಾಸ್ತಿ ಟಚಲ್ಲಿದ್ದೀರಾ? ನಿಮ್ಗೆ ಯಾಕೆ ಬೇಕದು? ಟಚ್ಚಲ್ಲಿ ಇರೋದಾ? ಈಗ್ಲೂ ಹ್ಞೂ. ನೀವು ಯಾವ ಥರ ಹೇಳ್ತಿದ್ದೀರ ಅಂತಲೇ ಅರ್ಥ ಆಗ್ತಿಲ್ವೇ? ಸರಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸರ್, ಹಾಂ. ಫೋನಲ್ಲಿ ಮಾತಾಡ್ಕೊಂಡು ಹೆಂಗಿದ್ದೀರಾ ಅಂತ. ಹಾಂ. ಅಲ್ಲ, ನೀವು ಮಾತಾಡೋ ಸ್ಟೈಲೇ ಒಂಥರ ಮಾತಾಡ್ತೀರಾ. ಈ ಹಳೆ ಪಿಕ್ಚರ್ಗಳಲ್ಲಿ ಈ ತೂಗು ಶ್ರೀನಿವಾಸ ವಜ್ರಮುನಿ ಮಾತಾಡ್ತಾರಲ್ಲ, ಆ ಥರ ಮಾತಾಡ್ತೀರಾ ನೀವು. ನಿಮ್ಮನ್ನು ಒಳ್ಳೆಯವರು ಅನ್ಕೋಬೇಕಾ ಕೆಟ್ಟವರು ಅನ್ಕೋಬೇಕಾ ಅಂತಲೇ ಗೊತ್ತಾಗಲ್ಲ. ನಂಗೊಂದು ನೀವು ಆ್ಯಕ್ಚುಲಿ ಅವ್ರಿಗಿನ್ನ ದೊಡ್ಡ ವಿಲನ್ ಸರ್ ನೀವು, ನಿಜವಾಗ್ಲೂ. ನೋಡಿ ಹೆಂಗಿದ್ದೀರಾ, ದೇವರೇ ಮೆಚ್ಕೋಬೇಕು. ಸರ್, ನಮ್ಮದು ನೇರವಾಗಿ ಮಾತಾಡ್ತೀವಿ ಸರ್. ನಮ್ಮದು ಕಾಂಟ್ರವರ್ಸಿ ಮಾಡಲ್ಲ, ಕೆಟ್ಟದಾಗಿ ತಿಳ್ಕೊಳ್ಳಬಾರ್ದು. ಬೇರೆಯವ್ರ ಹೆಸರು ತೊಗೊಂಡು ಕೆಟ್ಟದಾಗಿ ಮಾತಾಡೋಕ್ಕೆ ಒಂದು ತಪ್ಪಲ್ವ ಸರ್? ಅದು ವೇದಿಕೆಗಳಲ್ಲಿ ಮಾತಾಡಬಾರ್ದು. ನಾವು ನಿಮ್ಮ ಥರ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಮಾತಾಡಲ್ಲ. ನೋ ಕಾಮೆಂಟ್ಸ್. ಕ್ಯಾಮ್ರಾ ಆನ್ ಆಗಿದ್ದಾಗೆ ಮಾತಾಡ್ತೀವಿ ಸರ್. ಆಮೇಲೆ ಹೇಳಿ, ಇಲ್ಲಿ ನಾನು ತಮಾಷೆ ಮಾಡಿದ್ದು. ಹಾಂ, ಹೇಳಿ ಈಗ. ಹಂಗಾರೆ ಹೇಳಿ, ಯಾರ್ಯಾರ ಜೊತೆ ಟಚಲ್ಲಿದ್ದೀರಾ? ನಮ್ಮ ಕೆಲಸ ಮಾಡಿದ ಎಲ್ಲ ಪ್ರತಿಯೊಬ್ಬ ಹೀರೋಯಿನ್ ಜೊತೆಲಿ ಇದಲ್ಲಿದ್ದೀನಿ ಸರ್, ಟಚಲ್ಲಿ. ಇವಾಗ ಗೊತ್ತಾಗೋಯ್ತು. ಈಗ ಸುದೀಪ್ ಅವ್ರ ಜೊತೆ, ದರ್ಶನ್ ಅವ್ರ ಜೊತೆ ಮತ್ತು ಶಿವಣ್ಣ ಅವ್ರ ಜೊತೆ ಸಿನಿಮಾ ಮಾಡಿ ಸೂಪರ್ ಹಿಟ್ಗಳನ್ನು ಕೊಟ್ಟು ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿಬಿಟ್ರಿ. ಅವ್ರ ಜೊತೆ ಯಾರ ಜೊತೆ ಟಚಲ್ಲಿ ಇಲ್ವಾ? ಆ್ಯಕ್ಚುಲಿ ದರ್ಶನ್ ಅವ್ರ ಜೊತೆ ಟಚಲ್ಲಿ ಇದ್ದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಾಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯಿತು ಫಸ್ಟು. ಬಟ್ ಸುದೀಪ್ ಅವ್ರ ಜೊತೆ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದ್ಸಲಿ ಮೀಟ್ ಮಾಡಿದ್ದೆ, ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದೇನೋ ಬೇರೆ ಬೇರೆ ಪ್ರೋಗ್ರೆಸ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಸರಿ ನಾವು ಕೆಲಸ ಮಾಡಬೇಕಲ್ಲ. ಸೊ ಆ ಒಂದು ಪ್ರೋಗ್ರೆಸ್ಸಲ್ಲಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ತೆರೆಯುತ್ತಿದೆ ಹೊರಟಿರುವ ನಸುಕಿನಲಿ, ತಂಗಾಳಿ ಬೀಸೋದು ಹೀಗೆ, ಯಾವ ಊರ ಮಳೆಗೆ. ಈ ಹಾಡಿನ ಧ್ವನಿ ಇಷ್ಟ ದಿನ ನಾನಾಗಿದ್ದೆ. ಈಗ ಒಂದು ಹೊಸ ಪ್ರಯತ್ನದ ಮೂಲಕ ಅಭಿನಯ ಕೂಡ ಮಾಡ್ತಾ ಇದ್ದೀನಿ. ಇದೇ 5ನೇ ತಾರೀಕು ಜೂನ್ ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಗಸಂಧಾನ ಅನ್ನುವಂತಹ ಒಂದು ಸಂಗೀತ ನಾಟಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಈ ಒಂದು ನಾಟಕದ ವಿಶೇಷ ಏನಂದ್ರೆ ಸಂಗೀತ ಕೂಡ ಇರುತ್ತೆ, ಹಾಗೆ ನಾಟಕ ಕೂಡ ಇರುತ್ತೆ. ಸೊ ಜೂನ್ 5ನೇ ತಾರೀಕು ಮಿಸ್ ಮಾಡದೆ ತಾವೆಲ್ಲರೂ ಬರಬೇಕು, ಬಂದು ಆಶೀರ್ವದಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಇದರ ಟಿಕೆಟ್ಸ್ ನಿಮ್ಗೆ ಕೆಳಗಿನ ಲಿಂಕ್ ಅಲ್ಲಿ ಸಿಗುತ್ತೆ. ಸೊ ತಾವೆಲ್ಲರೂ ಬಂದು ಆಶೀರ್ವದಿಸ್ಬೇಕು. ನಮಸ್ಕಾರ. ನಿಮಗೆ ನೀವು ಎಷ್ಟು ರೇಟಿಂಗ್ ಕೊಟ್ಕೋತೀರಾ ಅಂತ, ಓಕೆನಾ? 10ಕ್ಕೆ ನಾನು ಪ್ರಶ್ನೆಗಳು ಕೇಳ್ತೀನಿ. ನಿಮ್ಮ ಒಳ್ಳೆತನಕ್ಕೆ 10ಕ್ಕೆ ಎಷ್ಟು ಕೊಡ್ತೀರಾ? ನನ್ನ ಒಳ್ಳೆ ತನಕ ಸರ್ 10. 10ಕ್ಕೆ 10 ಕೊಡ್ತೀರಾ? ನಿಮ್ಮ ಡೈರೆಕ್ಷನ್ ಸ್ಕಿಲ್ಗೆ? 10, 11, 10ಕ್ಕೆ 11 ಕೊಡ್ತೀನಿ ಸರ್. ನಿಮ್ಮ ನಡವಳಿಕೆಗೆ? ಇಷ್ಟ ಆದವ್ರಿಗೆ 10, ಇಷ್ಟ ಆಗದವ್ರಿಗೆ 1. ನಿಮ್ಮ ಬುದ್ಧಿಗೆ? ಒಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು 9 ಸರ್. ನಿಜ ಜೀವನಕ್ಕೆ ತೊಗೊಂಡ್ರೆ ಅದರಲ್ಲಿ ಒಂದು 4, 5. ನಿಮ್ಮ ಮಾತಿನ ಶೈಲಿಗೆ? 8ರಿಂದ 9. 8, 9. ನೀವು ಜೀವನ ನಡೆಸೋ ರೀತಿಗೆ, ನಿಮ್ಮ ಲೈಫ್ ಸ್ಟೈಲ್? ತುಂಬ ಕಮ್ಮಿ ಸರ್, ಒಂದು 3, 4 ಅಷ್ಟೇ. ದೇವ್ರ ಮೇಲಿರೋ ಭಕ್ತಿಗೆ? ಒಂದು 15. ನೀವು ದೇವ್ರನ್ನ ನಂಬ್ತೀರಾ? ಹಾಂ. ದೇವ್ರು ನಿಮ್ಮನ್ನು ನಂಬ್ತಾನ? 100%. ದೇವ್ರು ನಂಬಿರೋದಕ್ಕೆ ಇವತ್ತು ನಿಮ್ಮ ಎದುರುಗಡೆ ಕರ್ಕೊಂಬಂದು ಕೂರಿಸಿರೋದು. ವೆರಿ ನೈಸ್, ಸೂಪರ್. ಇತ್ತೀಚಿನ ಹೀರೋಗಳಿಗೆ ಏನು ಕಡಿಮೆ ಆಗಿದೆ, ಏನು ಜಾಸ್ತಿ ಆಗಿದೆ? ಇತ್ತೀಚಿನ ಹೀರೋಗಳಿಗೆ ಏನು ಕಮ್ಮಿ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಏನು ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಿಲ್ಲ. ಕಲಾವಿದರಾಗಬೇಕು ಅಂತ ಇಂಡಸ್ಟ್ರಿಗೆ ಬರೋರಿಗೆ ಏನು ಮೆಸೇಜ್ ಕೊಡ್ತೀರಾ? ಕೆಲಸ ಕಲೀರಿ ಅಂತ. ಟೆಕ್ನಿಷಿಯನ್ಸ್ಗೆ? ಅವ್ರಿಗೂ ಅಷ್ಟೇ, ಕೆಲಸ ಕಲೀರಿ, ಕೆಲಸ ಕಲಿತು ಕೆಲಸ ಮಾಡಿ, ಒಳ್ಳೆಯದು ಅದು ಅಂತೇಳಿ. ಸರ್, ನಿಮ್ಗೆ ಏನಾದರೂ ದೇವ್ರು ಬಂದು ಇವತ್ತೇನು ಮಾತಾಡಬಾರ್ದಪ್ಪ ಅಂತ ಅಂದ್ಬಿಟ್ರೆ ನಿಮ್ಮ ಜೀವನ ಹೆಂಗಿರುತ್ತೆ ಅಂತ ಒಂದು ಮಾತು ಆಡಬಾರ್ದು? ಆ್ಯಕ್ಚುಲಿ ದೇವ್ರು ಮಾತಾಡೋದು ನಿಲ್ಲಿಸ್ಬಿಡ್ತಾರೆ. ಅವ್ರ ಹತ್ರ ಬೈತಿರ್ತೀರ ಅಂತ ದೇವ್ರಿಗೆ ಬೈತಿರ್ತೀರ? ದೇವರೇ ಮಾತಾಡೋದು, ಇವನ ಹತ್ರ ಇವನಿಗೆ ಈ ಮಾತು ಹೇಳೋ ಬದಲು ನಾನು ಸುಮ್ಮನಿರೋದು ಒಳ್ಳೇದು ಅಂತ ಸುಮ್ಮನಾಗ್ಬಿಡ್ತಾರೆ. ಮೂಕನಾಗಬೇಕು, ಈ ಸಾಂಗು ನಿಮಗೂ ಆಗ್ಬರಲ್ಲ ಅನ್ಸುತ್ತಲ್ಲ? ಇಲ್ಲ ಸರ್. ಮೂಕನಾಗಬೇಕು ಜಗದೊಳು. ಆ್ಯಕ್ಚುಲಿ ಇದೆ ಸರ್, ಯಾರು ತುಂಬ ಮಾತಾಡ್ತಾರೆ
ಅವರು ಗುಟ್ಟುಗಳನ್ನು ಇಟ್ಕೊಳ್ಳಲ್ಲ, ನೇರವಾಗಿರ್ತಾರೆ. ಆಮೇಲೆ ಯಾವತ್ತು ನನಗನ್ಸಿದ್ದು ಸರ್, ನಮ್ಮಲ್ಲಿರೋ ಏನು ನಾವು ನಮ್ಮಲ್ಲಿರೋ ಮಾತುಗಳು ಬುದ್ಧಿವಂತಿಕೆ ಅಂತ ನಾವು ಅಂದ್ಕೊಂಡಿದ್ರೆ ಅದನ್ನು ಹೊರಗಡೆ ಹಾಕ್ಬೇಕಂತೆ, ಅವಾಗಲೇ ಹೊಸ ಪದ ಹುಟ್ಟೋದು ಸರ್. ಇಲ್ಲ ಅದು ಇಟ್ಕೊಂಡಿದ್ರೆ ಹಂಗೆ ಅಳಿಸ್ಲಾಗ್ಬಿಡ್ತದೆ ಅದು. ಅದಕ್ಕೆ ನನಗೆ ಅದಿಷ್ಟ ಆಗಲ್ಲ ಸರ್. ಇದನ್ನ ಸರಿ ಮಾಡ್ಕೊಳ್ಳೋದು ಅಂತಾರ ಸರ್ ನಿಮ್ಮ ಕಡೆ? ಸರ್ ಇದನ್ನೇ ಸರಿಯಾಗಿರೋ ಹೇರ್ ಸ್ಟೈಲ್ ಅಂದ್ರೆ ಇನ್ನು ಸರಿಯಾಗಿರೋ ಹೇರ್ ಸ್ಟೈಲ್ ಏನಂತಾರೆ? ಅದು ಹೇರ್ ಸ್ಟೈಲ್ ಅಂತಾರೆ. ಇನ್ನ ಯಾಕೆ ಟ್ರೆಂಡ್ ಆಗಿಲ್ಲ ಕಟಿಂಗ್ ಶಾಪಲ್ಲಿ ಓಂ ಪ್ರಕಾಶ್ ರಾವ್ ಅವ್ರ ಸ್ಟೈಲ್ ಮಾಡಿ ಅಂತ? ಅದೊಂದು ಟ್ರೆಂಡ್ ಆಗ್ಬೇಕು ಮೋಸ್ಟ್ಲಿ. ಸುದೀಪ್ ಅವ್ರ ಸ್ಟೈಲ್ ಮಾಡಿ, ಯಶ್ ಅವ್ರ ಹೇರ್ ಸ್ಟೈಲ್ ಮಾಡಿ, ಇದೆಲ್ಲ ಬಂದಿದೆ ಆಲ್ರೆಡಿ. ಓಂ ಪ್ರಕಾಶ್ ರಾವ್ ಅವ್ರದ್ದು ಒಂದು ಬಂದಿಲ್ಲ. ನೈಸ್. ನಿಮ್ಮ ಜೊತೆ ಕೆಲಸ ಮಾಡಿದ ಹೀರೋಯಿನ್ಸ್ ಎಲ್ಲ ಸೂಪರ್ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಏನು ಸೀಕ್ರೆಟ್ ಅದು? ಆಲ್ಮೋಸ್ಟ್ ಆಲ್ ನಾವು ಮಾಡಿರೋ ಎಲ್ಲ ಪಿಕ್ಚರ್ ಹೀರೋಯಿನ್ಸ್ಗಳು ಟಾಪ್ ಸ್ಟಾರ್ಸ್ ಆಗಿದ್ದಾರೆ ಸರ್. ಹೀರೋಯಿನ್ಗಳು ಟಾಪ್ ಹೀರೋಯಿನ್ ಆಗಿದ್ದಾರೆ, ಹೀರೋಗಳು ಅಷ್ಟೇ ಟಾಪ್ ಹೀರೋಗಳಾಗಿದ್ದಾರೆ. ನಮ್ಗೆ ತುಂಬ ಖುಷಿ ಸರ್. ನಮ್ಮ ಕೆಲಸದ ಮೇಲೆ ನಮಗಿರೋ ಅಪಾರವಾದ ನಂಬಿಕೆ. ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊತೀರಾ ಸರ್ ನೀವು? ಸ್ಟ್ರೈಟ್ ಸ್ಕ್ರಿಪ್ಟ್ ಮಾಡಬೇಕು ಅಂತ ಹೊರಟ್ರೆ ಅದಕ್ಕೆ ಆಗುತ್ತೆ ಸರ್. ಒಂದು ಕಮ್ಮಿ ಅಂತಂದರೆ ಬೇಗ ರೆಡಿ ಮಾಡಬೇಕು ಅನ್ನೋ ಒಂದು 3 months ಆದರೂ ಬೇಕೇ ಬೇಕು ಸರ್. ಮಾಡ್ತೀವಿ ಸರ್. ಈಗ ನಾನು ಫಿನಿಕ್ಸ್ ಅಂತ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಸರ್. ಅದು ಸ್ಟ್ರೈಟ್ ಸ್ಕ್ರಿಪ್ಟೇ ಸರ್. ಸೊಮೇಕು ಸರ್. ಅದು ಸರ್. ನಾನು ಯಾಕಂದರೆ ತುಂಬ ಜನ ಕೇಳಿದೆ ಸರ್, ಬೇಡಿ ಬರೀ ರೀಮಿಕ್ಸ್ ಮಾಡ್ತಾ ಇದ್ದೀನಿ, ಒಂದೊಳ್ಳೆ ಸ್ಟ್ರೈಟ್ ಪಿಕ್ಚರ್ ಮಾಡೋಣ, ದಯವಿಟ್ಟು ನಂಬಿ. ನಮ್ಮ ಕನ್ನಡ ಇದು ತುಂಬ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಇಂಡಸ್ಟ್ರಿನಲ್ಲಿ. ಎಲ್ಲ ವಿಷಯಗಳು ನಾವು ಸ್ಟ್ರೈಟ್ ಪಿಕ್ಚರ್ ಮಾಡಿದ್ರೆ ಗೆಲ್ಬೋದು, ಅದರಿಂದ 100 ಸಿನಿಮಾಗಳು ಸ್ಫೂರ್ತಿ ಆಗುತ್ತೆ ಅಂಥೇಳಿ ಆ ಒಂದು ಇದರಲ್ಲಿ ನಾವೇ ಮಾಡಬೇಕು ಅಂತ ಕಷ್ಟಪಟ್ಟು ನಾವೇ ಮಾಡ್ತಿದ್ದೀವಿ ಸರ್. ಫಿನಿಕ್ಸ್? ಎಸ್ ಸರ್. ಯಾವಾಗ ಸರ್ ರಿಲೀಸು ಫಿನಿಕ್ಸು? ಸರ್ August 21. ಹೌದಾ? ಹೌದು ಸರ್, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಡೇಟು ಅನೌನ್ಸ್ ಮಾಡ್ಬಿಟ್ಟು? ಹೌದು ಸರ್. ಥಿಯೇಟರ್ ಎಲ್ಲ ಬುಕ್ ಮಾಡಿದ್ದೀರಾ? ಥಿಯೇಟರ್ ಬುಕ್ ಮಾಡಿದ್ದಂತೆಲ್ಲ ಸರ್, ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತೀನಿ ಸರ್, ಮಾತಾಡಿ ರೆಡಿ ಮಾಡ್ತೀನಿ. August 21 ರಿಲೀಸ್ ಸರ್ ಪಿಕ್ಚರ್. ಸರ್ ಪಕ್ಕ. ಯಾರು ಹೀರೋ? ಸರ್ ಇದು ಹೀರೋಯಿನ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಸರ್. ಇದರಲ್ಲಿ ಏನಂತಂದ್ರೆ ಹೀರೋ ಅಂತ ಏನಿಲ್ಲ ಸರ್, ಸ್ಕ್ರಿಪ್ಟೇ ಹೀರೋ, ಬಟ್ ಇದು ಲೇಡಿ ಓರಿಯೆಂಟೆಡ್ ಸರ್. ಅದಕ್ಕೆ ನಿಮಿಕಾ ರತ್ನಾಕರ್ ಅಂತ ಹೇಳಿ ಇತ್ತೀಚಿನ ಇದರಲ್ಲಿ ಮಾಡಿ ನಾನು ಅವ್ರ ಜೊತೆ 2 ಪಿಕ್ಚರ್ ಕೆಲಸ ಮಾಡಿದ್ದೆ ಸರ್. ನೀವೇ ಮಾಡಿ ಈ ಪಾತ್ರ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅವ್ರನ್ನ ಮಾಡಿಸಿ, ಬೇರೆಯವರೆಲ್ಲ ಇದ್ದಾರೆ ಸರ್. ಭಾಸ್ಕರ್ ಶೆಟ್ಟಿ ಅಂತಿದ್ದಾರೆ, ಆಮೇಲೆ ಪ್ರಸನ್ನ ಅವರಿದ್ದಾರೆ, ಆಮೇಲೆ ಕೃತಿಕಾ ಲೋಬೋ ಅಂತ. ನಾನು ಅವ್ರದ್ದು 3ನೇ ಪಿಕ್ಚರ್ ಸರ್ ಮಾಡ್ತಿರೋದು. ಆಕೆನೂ ಅಷ್ಟೇ ತುಂಬ ಒಳ್ಳೆ ನಾಯಕಿ ನಟಿ ಸರ್ ಅವಳನ್ನು. ಆಮೇಲೆ ಎಸ್ತಾರ್ ಅಂತೇಳಿ ತೆಲುಗಲ್ಲಿ ತುಂಬ ಫೇಮಸ್ ಅವರು, ತೆಲುಗು ತಮಿಳಲ್ಲಿ. ಆ್ಯಕ್ಚುಲಿ ಕೊಂಕಣಿ ಸರ್, ನಮ್ಮ ಕರ್ನಾಟಕದವರೇ. ಸೊ ಅವರಿದ್ದರೆ ಚೆನ್ನಾಗಿರುತ್ತೆ ಆ ಪಾತ್ರಕ್ಕೆ ಅಂತ ಅವ್ರಿಗೆ. ಆಮೇಲೆ ಬೇರೆಯವರೆಲ್ಲ ಇದ್ದಾರೆ ಸರ್. ಆಮೇಲೆ ವಿನೋದ್ ಕೇಣಿ ಅಂತೇಳಿ. ಸೊ ಆಮೇಲೆ ಕಾಕ್ರೋಚ್ ಅವರು ಇದ್ದಾರೆ ಸರ್, ನಮ್ಮ ಇವರು. ಕಾಕ್ರೋಚ್ ಯಾರು ಹೇಳಿ? ಕೇಳಿದ್ದೀನಲ್ಲ. ಕಾಕ್ರೋಚ್ ಸರ್, ಅದೇ ಆ ಕಾಕ್ರೋಚ್ ಅಂತ ಹೆಸರಿಸ್ಕೊಂಡವ್ರೆ ಆರ್ಟಿಸ್ಟ್ ಒಬ್ಬರು. ಸರ್ ನೀವು ಮುಂದೆಯಿಂದ ನೋಡಿ ಸರ್, ನಿಮ್ಗೆ ತುಂಬ ಖುಷಿ ಆಗುತ್ತೆ. ನೀವು ಆರ್ಟಿಸ್ಟ್ ಅಂತ ತುಂಬ ಬೇಗ ಕಂಡುಹಿಡಿತೀರಾ. ಅವರು ಆ ಕಾಕ್ರೋಚ್ ಸರ್. ಮುಂದೆಯಿಂದ ಅವರು ಕಾಕ್ರೋಚ್. ಎಲ್ಲರೂ ಹೇಳ್ಕೊಟ್ಟಿದ್ದೀರಾ ಮಗಂಗೆ? ಯಾವಾಗ್ಲೂ ಒಂದು ವಿಚಾರ ಹೇಳ್ತೀನಿ ಸರ್, ನೋಡು ಮಗನೇ, ಬೇಕಾದ್ರೆ ನೀನು ಚಿಕ್ಕ ಪುಟ್ಟ ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಬಿಡು, ಯಾವುದೇ ಕಾರಣಕ್ಕೂ ಡ್ಯಾಡ್ ಹ್ಯಾಬಿಟ್ಸ್ ಕಲಿಬೇಡ ಅಂತ. ಲವ್ ಮಾಡೋ ಹುಡುಗರಿಗೆ ಏನು ಮೆಸೇಜ್ ಕೊಡ್ತೀರಾ? ಹಸು ಹಿಂದೆ ಹೋದ್ರೆ ಹಾಲು, ಹಂದಿ ಹಿಂದೆ ಹೋದ್ರೆ ಹೇಳು. ಹುಡುಗಿರ್ಗೆ ಹೇಳೋದಾದ್ರೆ ನೋಡ್ರಮ್ಮ, ನೀವು ಈ ಶ್ರೀಮಂತ ಹುಡುಕ ಬದಲು ಶ್ರೀರಾಮನ್ ಹುಡುಕಿ, ಜೀವನ ಚೆನ್ನಾಗಿರುತ್ತೆ. ದುಡ್ಡಿದ್ರೆ ಶುಗರ್ ಡ್ಯಾಡಿ, ದುಡ್ಡಿಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ. ಅವರು ಆ್ಯಕ್ಟ್ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸಕ್ಕತ್ತಾಗಿದೆ ಪಾತ್ರ ಅವ್ರದ್ದು. ಗುಡ್ ಸರ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಸರ್ ಇದು. ಇದು ರಿಯಲ್ ಲೈಫಲ್ಲಿ ನಡೆದಿರೋಂಥ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡೆ ಮಾಡಿರೋದು. ತುಂಬ ಜೋರಾಗಿ ಮಾಡ್ತೀರಾ ಸರ್. ಮ್ಯೂಸಿಕ್ಕು ಹಂಸಲೇಖ ಅವರು ಸರ್. ಆಫ್ಟರ್ ಲಾಂಗ್ ಟೈಮು ನಾನು ಹಂಸಲೇಖ ಅವ್ರಿಗೆ ತುಂಬ ಸಲ ಹೇಳಿದ್ದೆ ಸರ್, ನಾನು ಬನ್ನಿ ಅಣ್ಣ, ಇಂಡಸ್ಟ್ರಿಗೆ ಬೇಕು, ನೀವು ಇಂಡಸ್ಟ್ರಿಗೆ ಒಬ್ಬ ಹಿರಿಯರು ಅಂತ ಬೇಕು. ಆಮೇಲೆ ನೀವೆಲ್ಲ ನಮ್ಮಂಥ ಟೆಕ್ನಿಷಿಯನ್ಸ್ಗೆ ನಮಗೆ ಬ್ಲೆಸ್ಸಿಂಗ್ ಮಾಡಬೇಕು, ತಪ್ಪು ಮಾಡಿದ್ರೆ ಕಿವಿ ಹಿಂಡಿ ಹೇಳಬೇಕು, ಬನ್ನಿ ಅಂತ ತುಂಬ ಸರಿ ಕೇಳಿದೆ ಸರ್. ನಾನು ಹೆಂಗೋ ಅದೆಂಗೋ ಇದೆಂಗೋ ಅಂತ ರಾಗ ಹೇಳ್ತಾನೇ ಇದ್ರು. ಅದು ಯಾವ ರಾಗ ಅವ್ರನ್ನ ಸರಾಗೋ ಕರ್ಕೊಂಬಂತ ಗೊತ್ತಿಲ್ಲ. ಈ ಪಿಕ್ಚರ್ಗೆ ಯಾರು ಪ್ರೊಡ್ಯೂಸರು? ಸರ್ ಓಂ ಪ್ರಕಾಶ್ ರಾವ್. ಸರ್ ಓಂ ಪ್ರಕಾಶ್ ರಾವ್. ಡೈರೆಕ್ಟ್ರು? ಓಂ ಪ್ರಕಾಶ್ ರಾವ್. ಅಯ್ಯಯ್ಯೋ, ಯಾರು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅವ್ರಿಗೆ? ಅದೇ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಯೋಚನೆ ಮಾಡ್ಕೊಂಡು ನಾನು ಇನ್ನೊಂದ್ಸಲ ನೆಕ್ಸ್ಟ್ ಪಿಕ್ಚರ್ ಮಾಡ್ಬೇಕಾದ್ರೆ ಒಳ್ಳೆ ಡೈರೆಕ್ಟರ್ ಹಾಕೊಂಡೆ ಪಿಕ್ಚರ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ನಂಗೆ ಫಿನಿಕ್ಸ್ ಒಂದು ಡೈಲಾಗ್ ಗೊತ್ತು. ಯಾರೋ ನೀನು ಅಂತ ಕೇಳ್ತಾರೆ, ಕಲರ್ ಡ್ರೆಸ್ ಇಲ್ಲ ಕರ್ನಾಟಕ ಪೊಲೀಸ್ ಅಂತ. ಅದು ಒಂದು ಡೈಲಾಗ್, ದೊಡ್ಡ ಡೈಲಾಗ್ ಬಂದ್ಬಿಟ್ಟಿದೆ ಸರ್. ಇನ್ನೊಂದು ಅದು ಮೊನ್ನೆ ಮಾಡಿದ್ರಲ್ಲಿ ಹೇಳಿರೋದು ಸರ್. ಅದು ಆ್ಯಕ್ಚುಲಿ ಮಿಸ್ಟರ್ ಬಾಳಪ್ಪ ವೆಂಕಟಪ್ಪ ಗುರೇಕಾರ್ ಬರೀ ಉತ್ತರ ಕರ್ನಾಟಕ ಅಲ್ಲ,
ಎಂಟೈರ್ ಕರ್ನಾಟಕದಲ್ಲಿ ನಿನಗೋಸ್ಕರ ಪ್ರಾಣ ಕೊಡೋರು ಪ್ರಾಣ ತೆಗಿಯೋರು ಎಷ್ಟು ಜನ ಇದ್ದಾರೆ? 1000, 2000, 3000. ನಿನ್ನಂಥ ದರಿದ್ರ ನನ್ನ ಮಕ್ಕಳಿಂದ ನಮ್ಮ ಕರ್ನಾಟಕನ 7 ಕೋಟಿ ಕನ್ನಡಿಗರನ್ನ ಕಾಪಾಡೋದಕ್ಕೆ 1,27,000 ಜನ ಪೊಲೀಸ್ ವಿತ್ ಆನ್ ಡ್ಯೂಟಿ. ಅರ್ಧ ಊರು ಬಾಗಿಲು ಮಾಡ್ಬಿಡ್ತೀವಿ. ಇನ್ನೊಂದು ಡೈಲಾಗು ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳ್ತೀರಲ್ಲ, ಅದು ಆ್ಯಕ್ಚುಲಿ ಅಲ್ಲೇನೋ ಒಂದು ಇದಾಗಿತ್ತು ಸರ್, ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ನೀನು ಹೋಗಿ ದೇವ್ರ ಹತ್ರ ಕೇಳ್ಕೊ, ನಂಗೆ ಬೇಗ ಸಾವು ಕೊಟ್ಬಿಡು ಅಂತ ಹೇಳ್ಬಿಟ್ಟು, ಇದೇನೇ ನೀನು ಕೆಲಸ ಮಾಡ್ತಿದ್ಯಾ ಅಂತ ಅವ್ರು ತೇಜು ಅಂತ ಅವರು ಅಸೋಸಿಯೇಟ್ ಅವ್ರಿಗೆ ಬೈದಿದ್ದೆ. ಆಮೇಲೆ ಪಕ್ಕದಲ್ಲಿ ಮೇಘ್ನಾ ಅಂತ ಇನ್ನೊಬ್ಬರು ಅಸೋಸಿಯೇಟ್ ಕೂತಿದ್ರು. ಅವರು ರಾಂಗಾಗಿ ಮಾತಾಡ್ತಿದ್ದ, ಯಾರು ಆರ್ಟಿಸ್ಟು, ತುಂಬ ಪಾಸ್ ಇಲ್ಲದೆ ಇದಿಲ್ಲದೆ ಒಳ್ಳೆ ಕತ್ತೆ ಹುಚ್ಚ ಥರ ಡೈಲಾಗ್ ಮಾತಾಡ್ತಿದ್ದ. ನಾನು ಹೇಳಿದೆ, ಇದೇ ಹಿಂಗೆ ಮಾತಾಡ್ತಿದ್ದೆ ಅವ್ರಿಗೆ. ಅಲ್ಲ ಸರ್, ಹಿಂಗೆ ಮಾತಾಡಬೇಕು ಅಂತ ಅದನ್ನು ನೀನೇ ಹೇಳ್ಬೋದಲ್ಲ, ನನಗೆ ಹೇಳ್ತಿದ್ಯಾ ಕೂತಿದ್ಯಾ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಲೇಡಿ ಉಗಿದ್ರು. ಡೈರೆಕ್ಟ್ರ್ ಅವಾಗಿಂದ ಹೇಳ್ತಾ ಇಲ್ವಾ, ಬೊಗಳ್ತಾವನೆ ಪಾಪ ನಾಯಿ ಬೊಗಳ್ದಂಗೆ, ಅದಷ್ಟು ಕಿವಿ ಕೇಳಿಸಲ್ವ ನಿಮಗೆ ಅಂತ ಹೇಳ್ಬಿಟ್ಟು. ಲೇ ನೀನು ಡೈಲಾಗ್ ಹೇಳೋ ಸ್ಟೈಲ್ ನನಗೆ ಇಷ್ಟ ಆಯ್ತಾ ಇಲ್ವಲ್ಲೋ, ಇನ್ನು ದುಡ್ಡು ಕೊಟ್ಟು ಜನ ಹೆಂಗೋ ನೋಡ್ತಾರೆ. ಹ್ಞೂ ಸರ್, ಈಗ ಸಿನಿಮಾ ತೆಗಿಬೇಕಾದ್ರೆ ಸಿನಿಮಾನ ನಾವು ಪಿಕ್ಚರ್ ಮಾಡೋದು ಏನಕ್ಕೆ? ಜನಗಳಿಗೋಸ್ಕರ. ಫಸ್ಟು ಜನಗಳ ಪರವಾಗಿ ನಿಂತಿರೋದು ನಾನು, ಒಬ್ಬ ನಿರ್ದೇಶಕ. ನನಗೆ ಇಷ್ಟ ಆಗಲೇಬೇಕು ಸರ್. ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಕಾಂಪ್ರೋ ಆಗಲ್ಲ ಸರ್. ಯಾರೇ ಆಗಿರಲಿ, ಕಲಾವಿದರಾಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ. ಸೊ ಅದರಿಂದ ನನಗೆ ಅನ್ಸೋದು ಅದೇ, ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ ಜನ ಕಾಸು ಕೊಟ್ಟು ಹೆಂಗೆ ನೋಡ್ತಾರೆ? ಅದು ಹೇಳಿ ಹೆಂಗೆ ಬೈದ್ರಿ ನೀವು ಅವ್ರಿಗೆ? ನೀನು ಮಾಡೋ ಪರ್ಫಾರ್ಮೆನ್ಸ್ ನೋಡಿದ್ರೆ ನನಗೆ ನೋಡೋಕ್ಕಾಯ್ತಾ ಇಲ್ಲ ಕಣಲೇ, ಜನ ಕಾಸು ಕೊಟ್ಟು ಹೆಂಗೋ ನೋಡ್ತಾರೆ. ಕರೆಕ್ಟಾಗಿ ಆ್ಯಕ್ಟ್ ಮಾಡೋ, ನಿನಗೇನೋ ಬಂದಿರೋ ದೊಡ್ಡ ರೋಗ ನಿನಗೆ. ಊರಲ್ಲಿರೋರಿಗೆಲ್ಲ ಸಾವು ಬರ್ತದೆ, ನಿನಗೆ ಬಂದಿಲ್ವಲ್ಲೋ. ನನಗೆ ಎಷ್ಟೋ ಜನ ಬಂದ್ಬಿಟ್ಟು ತಿಥಿ ಕಾರ್ಡ್ ಕೊಡ್ತಾರಲ್ವೋ ಸರ್, ಇವತ್ತು ನಮ್ಮ ಇವ್ರದ್ದು ತಿಥಿ ಸಾರ್ದು ಅಂತೇಳಿ. ನಿನ್ನ ಕಾರ್ಡ್ ಯಾವತ್ತು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಆ್ಯಕ್ಟ್ ಮಾಡೋದು ಕಲಿ. ಇದು ಓಂ ಪ್ರಕಾಶ್ ರಾವ್ ಅವರು ಸೆಟ್ಟಲ್ಲಿದ್ದಾಗ ಹಿಂಗಿರುತ್ತೆ ಸೆಟ್ಟು. ಅವ್ರು ಅವಾಗಲೇ ಹೇಳಿದ್ದಾರೆ ಆ್ಯಕ್ಚುಲಿ, ಓಂ ಪ್ರಕಾಶ್ ರಾವ್ ಅವ್ರಿಗೆ ಕೋಪ ಬಂದಾಗ ಮಾತ್ರ ಕೆಲಸ ಕರೆಕ್ಟಾಗಿ ಆಗೋದು ಸೆಟ್ಟಲ್ಲಿ ಅಂತ. ಆ್ಯಂಡ್ ಅದನ್ನು ತುಂಬ ಜನ ಟೆಕ್ನಿಷಿಯನ್ಸು ಒಪ್ಕೊಂಡು ಖುಷಿಯಿಂದ ಕೆಲಸ ಮಾಡ್ತಾರೆ. ಅದೊಂಥರ ಖುಷಿ ಸರ್. ಅದರಲ್ಲಿ ಅಂದರೆ ಹೃದಯ ಕೆಟ್ಟದ್ದಲ್ಲ, ಮಾತಷ್ಟೇ ಕೆಟ್ಟದು ಸರ್. ಯಾವತ್ತೂ ಅಷ್ಟೇ ಸರ್. ಒಂದೇನು ಅಂತಂದರೆ ನಮಗೆ ಹೆಲ್ಪ್ ಆಗುತ್ತೆ ಕೆಲಸಕ್ಕೆ ಅಂತಂದರೆ ನಾವು ಮಾತಾಡೋದು ತಪ್ಪು. ಈಗ ನಾನು ಹೇಳಿದ ಅಷ್ಟು ಜನ ನಗ್ತಾ ಇದ್ದಾರೆ. ಈಗ ನೀವು ಯಾವುದೇ ಒಂದು ಸನ್ನಿವೇಶ ತಗೊಳ್ಳಿ, ನಗ್ತಿದ್ದಾರೆ ಅಂದರೆ ಅವ್ರು ಖುಷಿಯಿಂದ ನಗ್ತಿದ್ದಾರೆ. ನನಗೂ ಅವ್ರಿಗೂ ಇಲ್ದಿರೋ ಪ್ರಾಬ್ಲಮ್ ನಿಮಗೆ ಹಾಕಬೇಕು? ಕರೆಕ್ಟ್. ಬೇಡ, ನಾವಿಬ್ರು ನಕ್ಕೊಂಡು ಮಾತಾಡ್ತೀವಿ, ನಮ್ಮ ಇಷ್ಟ ಅದು. ನಾನು ಮಾತಾಡಿದ್ದು ಅವ್ರಿಗೆ ಅನ್ನಿಸ್ಬೇಕು, ಇದು ತಪ್ಪು, ಇದು ನನಗೆ ಬೇಜಾರಾಗ್ತಿದೆ ಅಂತ. ಅವ್ರಿಗೆ ಅನ್ನಿಸ್ತೇ ಇರಬೇಕಾದ್ರೆ ನೀವು ಯಾಕೆ ಅದ್ರ ಬಗ್ಗೆ ಬೇಜಾರು ಮಾಡ್ತೀವಿ? ನಮ್ಮಲ್ಲಿ ಪ್ರಾಬ್ಲಮ್ ಏನಂದರೆ, ನೀವು ನನಗೆ ಬೈದ್ರೆ ಅಥವಾ ನಾನು ನಿಮಗೆ ಬೈದ್ರೆ ನಮ್ಮಿಬ್ರಿಗೆ ಏನು ತೊಂದರೆ, ನಾವಿಬ್ರು ಆರಾಮಾಗಿರ್ತೀವಿ. ಹೌದು ಸರ್. ಬೇರೆಯವ್ರು ಬಂದು ಕೀರ್ತಿ ಓಂ ಪ್ರಕಾಶ್ ರಾವ್ ಹಿಂಗಂದ್ಬಿಟ್ಟ ಓಂ ಪ್ರಕಾಶ್ ರಾವ್ ಕೀರ್ತಿಗೆ ಹಿಂಗೆ ಬೈದ್ಬಿಟ್ರು, ಯಾಕೆ ತಪ್ಪಲ್ವಾ ಅಂತ. ಆ್ಯಕ್ಚುಲಿ ಇದು ಹೊರಗಡೆ ಬೆಳಕಿಗೆ ಬಂದ ತಕ್ಷಣನೇ ಆರೋಗ್ಯವಾಗಿ ಯೋಚನೆ ಮಾಡಿಬಿಟ್ರೆ ಸರ್, ಅದು ಒಳ್ಳೆಯದೇ ಸರ್ ಅದು. ಆಮೇಲೆ ನಾವು ಕೆಲವರು ಬರೆದಿರೋ ಪದಗಳಾಗಿರ್ಬೋದು, ಇದು ನೋಡಿದ್ದೀನಿ ಸರ್. ಅವ್ರು ಇನ್ನೆಷ್ಟು ಡೆಡಿಕೇಶನ್ ಇದ್ದರೆ, ಅವರೆಷ್ಟು ಕೆಲಸದ ಮೇಲೆ ಜ್ಞಾನ ಅಷ್ಟು ಇದ್ದರೆ ಅವ್ರು ಆ ಮಾತನ್ನು ಹೇಳಿ ಈ ರೀತಿ ಕೆಲಸ ಮಾಡು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿರೋರು ಇದ್ದಾರೆ ಸರ್. ನಾವು ಅದನ್ನು ತೊಗೋಬೇಕು. ಯಾರೋ ಒಬ್ಬರು 4-5 ಜನ ಕಿಡಿಗೇಡಿಗಳು ಬೇರೆ ಯಾರೋ ಬೇಕು ಅಂತ ಮಾತಾಡೋದನ್ನು ನಾವು ತೊಗೊಳ್ಳೋದು ನೆಸೆಸಿಟಿ ಇಲ್ಲ ಸರ್. ತುಂಬ ರಿಸ್ಕ್ ಸರ್. ಅಂದರೆ ಪಿಕ್ಚರು ತುಂಬ ಇದು ಈಗಿನ ಇದರಲ್ಲಿ ಸರ್, ಈಗಿನ ಟ್ರೆಂಡಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ ಸರ್. ಆಮೇಲೆ ನಾನು ಕಾಂಪ್ರೋ ಆಗಲ್ಲ ಸರ್. ಅದೊಂದು ಇದು ಯಾವುದೇ ಆಗಿರಲಿ ತುಂಬ ರಿಚ್ ಆಗಿರಬೇಕು, ಆಮೇಲೆ ಜನಗಳಿಗೆ ಅದು ಸೇರಬೇಕು, ಚೆನ್ನಾಗಿ ಸೇರಬೇಕು ಅಂತ. ಸೊ ಅದಕ್ಕೆ ತುಂಬ ರಿಸ್ಕ್ ತೊಗೊಂಡು ಮಾಡ್ತಿದ್ವಿ. ತುಂಬ ಒಳ್ಳೆಯ ಸಿನಿಮಾ ಸರ್, ನಿಜವಾಗ್ಲೂ ಸೂಪರ್. ಚೆನ್ನಾಗಲಿ, ಸಕ್ಸಸ್ ಆಗಲಿ. ತುಂಬ ಥ್ಯಾಂಕ್ಸ್ ಸರ್. ದೇವರು ಒಂದು ವರ ಕೊಡ್ತಾನೆ ಸರ್, ನಿನಗೆ ಬೇಕಾಗಿರೋದು ಒಂದು ವಾಪಸ್ ಕೊಡ್ತೀನಿ, ಏನು ಬೇಕು ಅಂತ. ಬೇಕಾಗಿರೋದು? ಹಾಂ ಸರ್. ಒಳ್ಳೊಳ್ಳೆ ಸಿನಿಮಾ ಮಾಡೋ ಅಂಥ ಯೋಗ ಸಿಕ್ಕಿದ್ರೆ ಸಾಕು. ಅದು ಆಲ್ರೆಡಿ ಆಗೋಗಿರೋದು ಒಂದು ವಾಪಸ್ ಕೊಡ್ತೀನಿ ಅಂತಾನೆ. ನನ್ನ ತಂದೆ ನನ್ನ ತಾಯಿ ಸರ್. ನನ್ನ ತಂದೆ ನನ್ನ ತಾಯಿ ಸರ್. ಸೂಪರ್. ನಿಮ್ಮ ಅಪ್ಪ ಏನಾದರೂ ಒಂದು ಮೆಸೇಜ್ ಕೊಟ್ಟಿರೋದು ಏನಾದ್ರು ನೆನಪಿದೆ ನಿಮಗೆ? ಹಾಂ ಸರ್. ನಿಮಗೆ? ಹಾಂ ಸರ್, ನನಗೆ ಕೊಟ್ಟಿದ್ದಾರೆ ಸರ್. ನಿನ್ನ ಕ್ಯಾರೆಕ್ಟ್ರಿಗೆ ಮತ್ತು ಇದಕ್ಕೆ ಯಾವುದೇ ಕಾರಣಕ್ಕೂ ನಿನಗೆ ಬೇರೆ ಎಲ್ಲಿ ಕೆಲಸ ಮಾಡೋದು ನಿನಗೆ ತೃಪ್ತಿ ಸಿಗಲ್ಲ. ನಿನಗೆ ಸಿನಿಮಾದಲ್ಲೇ ತೃಪ್ತಿ ಸಿಗೋದು. ಆಮೇಲೆ ಸಿನಿಮಾಗೆ ನೀನು ಹೇಳಿ ಮಾಡಿಸಿದವನು ಬಾ ಇಲ್ಲಿ ಅಂತೇಳಿ ನಂತರ ತುಂಬ ಜನಕ್ಕೆ ಇಂಡಸ್ಟ್ರಿ ಕರ್ಕೊಂಬಂದಿದ್ದಾರೆ ಸರ್. ತುಂಬ ಜನ, 100 ಜನ ಕರ್ಕೊಂಬಂದಿದ್ದಾರೆ. ಆದರೆ ನನ್ನೂ ಕೈ ಹಿಡಿದು ಕರ್ಕೊಂಬಂದು ಇಂಡಸ್ಟ್ರಿ ನಿಲ್ಲಿಸಿ ಬೆಳೆಸಿ ನನ್ನನ್ನು ತುಂಬ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಸರ್. ಸಿನಿಮಾಗೆ ಬಂದಿರಲಿಲ್ಲ ಅಂದರೆ ಬೇರೆ ಏನಾಗ್ತಿದ್ರಿ? ಸಿನಿಮಾಗೆ ಬಂದಿರೋದು ಒಂದು ದಾರಿ ಸರ್, ಬರಲಿಲ್ಲ ಅಂದರೆ ಅಡ್ದಾರಿ. ಸರ್, ಹಿಂಗಾಗ್ಬಿಟ್ರೆ ಹೆಂಗೆ ಅಂತ. ಪ್ರೊಡ್ಯೂಸರು ನಿಮಗೆ ಎಲ್ಲ ಪೇಮೆಂಟ್ನು ಆನ್ ಟೈಮ್ ಕ್ಲಿಯರ್ ಮಾಡಿಬಿಟ್ಟಿದ್ರೆ, ನನ್ನಂಥ ಒಬ್ಬ ಸುಖಪುರುಷ ಮತ್ತು ನನ್ನಂಥ ಆನಂದವಾದ ವ್ಯಕ್ತಿ ಇನ್ನೊಬ್ಬ ಇರಲಿಲ್ಲ.
ಕಲಾವಿದರೆಲ್ಲ ನೀವು ಹೇಳ್ದಂಗೆ ಕೇಳ್ಬಿಟ್ಟಿದ್ರೆ ಕೇಳಿದ್ರು ಕೇಳಂಗೆ ಮಾಡ್ತೀನಿ ಸರ್. ಅಕಸ್ಮಾತ್ ನೀವು ಹೇಳ್ದಂಗೆ ಕೇಳ್ಬಿಟ್ಟಿದ್ದಿದ್ರೆ ಒಂದು 20 ದಿನ ಬೇಗ ಶೂಟಿಂಗ್ ಮುಗಿಯುತ್ತೆ. ವರ್ಷಕ್ಕೆ ನಿಮ್ಮದೇ 2 ಮೂವಿ ರಿಲೀಸ್ ಆಗೋಂಗಿದ್ದಿದ್ರೆ ತುಂಬ ಸಂತೋಷ ಆಗುತ್ತೆ. ಓಂ ಪ್ರಕಾಶ್ ಅವ್ರು ಸೀರಿಯಲ್ ಮಾಡೋಂಗಿದ್ರೆ ಸೀರಿಯಲ್ ಮಾಡಿದ್ರೆ ಅದು 1000 ಎಪಿಸೋಡ್ ಆಗ್ತಿರಲಿಲ್ಲ ಸರ್. ಒಂದು 100 ಎಪಿಸೋಡಲ್ಲಿ ಬೇಗ ಒಳ್ಳೆ ಮಾಸ್ ಆಗಿ ಕ್ಲಿಯರ್ ಕಟ್ಟಾಗಿ ಆಡಿಯನ್ಸ್ಗೆ ಹೇಳ್ಬಿಡ್ತಿದ್ದೆ. ನಿಮಗೆ ಸಿನಿಮಾಗಿಂತ OTT ಬೆಟರ್ ಅನ್ಸುತ್ತಲ್ವಾ ಸಿನಿಮಾ ಟಿವಿಗಳಿಗಿಂತ? ಯಾಕಂದ್ರೆ ಅಲ್ಲೊಂದು ಸ್ವಲ್ಪ ಸೆನ್ಸಾರ್ ಕಂಟ್ರೋಲ್ ಕಡಿಮೆ OTTಲಿ. ಈಗ ಮಾಡಿರೋ ಸಿನಿಮಾಗಳಿಗೂ ಸೆನ್ಸಾರ್ ಮಾಡಿ ತಾನೇ ಕೊಟ್ಟಿರೋದು ಅವರು. ಹಾಂ, ನೀವು ಸ್ಕೂಲಲ್ಲೆಲ್ಲ A ಗ್ರೇಡ್ ಏನಾದ್ರು ತೊಗೊತಾ ಇದ್ರಾ? ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಸಿನಿಮಾದಲ್ಲೂ ಅಂತ? ಹಾಂ. ಅಲ್ಲ, ನಾನು ನಡೆಯೋ ನಡವಳಿಕೆ ಮತ್ತು ನನ್ನ ಜೀವನದಲ್ಲಿ ನನಗೆ A ಸರ್ಟಿಫಿಕೇಟ್ ಇರ್ಬೋದು, ಬಟ್ ಯಾವುದೇ ಕಾರಣದಲ್ಲೂ ಸ್ಕೂಲಲ್ಲಿ ಇದಲ್ಲೆಲ್ಲ A ಸರ್ಟಿಫಿಕೇಟ್ ಸಾಧ್ಯನೇ ಇಲ್ಲ ಸರ್. C-ನೋ D-ನೋ E-ನೋ ತೊಗೊಳ್ಳೋ ನಾನು ಹೆಂಗೆ A ಸರ್ಟಿಫಿಕೇಟ್ ತೊಗೊಳ್ಳೋ ಸಾಧ್ಯ? ಅಲ್ಲಿ ಲಾಸ್ಟ್ ಬೆಂಚ್ ಆಗಿದ್ದಕ್ಕೆ ಇವತ್ತು ಇಲ್ಲಿ ಫಸ್ಟ್ ಬೆಂಚು. ಬಟ್ ಸೂಪರ್ ಸರ್. ಬಟ್ ಜನ ಯಾರೇನೇ ಅನ್ನಲಿ ಸರ್, ನನಗಂತೂ ಗೊತ್ತಿಲ್ಲ. ಬಟ್ ಅದೇ ಹೇಳಿದ್ದೆಲ್ಲ ರೂಮರ್ಸು ಅದು ಇದು ಎಲ್ಲದಕ್ಕೂ ನೀವು ಕೊಟ್ಟಿದ್ದ ಉತ್ತರಗಳಾಗಿರಬಹುದು ಅಥವಾ ನಿಮ್ಮ ಮಾತಿನ ವೈಖರಿ ಇರ್ಬೋದು, ಎಲ್ಲ ನೇರ ನೋಡಿ. ಗುರು, ನಾನಿರೋದು ಹಿಂಗೆ, ನೀನು ನನ್ನ ಇಷ್ಟಪಡು ಅಂತ ನಾನು ಕೇಳ್ಕೊಂಡಿಲ್ಲ. ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲ ಸರ್. ನನ್ನ ಪ್ರಕಾರ ಒಳ್ಳೆಯವನ್ನ ಆಗಬೇಕು ಎಲ್ಲರ ಹತ್ರ ಅನ್ನಿಸ್ಕೊಳ್ಳೋದು ಒಂದು ಚಟ ಅಂತ. ಸರ್, ನನಗೆ ನೆಸೆಸಿಟಿ ಇಲ್ಲ ಸರ್, ಬೇಕಾಗಿಲ್ಲ ನನಗೆ. ನಾನು ಒಳ್ಳೆಯವನು ಅಂತ ನನಗೆ ಗೊತ್ತು. ನಾನು ನಿನಗೆ ಕೇಳಬೇಕು ಒಳ್ಳೆಯವನು ಅಂತ. ನೀನು ಯೋಚನೆ ಮಾಡು ನಾನು ಒಳ್ಳೆಯವನ ಕೆಟ್ಟವನ ಅಂತ. ಅದು ಯೋಚನೆ ಇರೋದು ನಿನಗೆ, ನನಗಲ್ಲ. ನನ್ನಿದು ಸರ್. ಈ ರೀಮೇಕ್ ಮಾಡೋದು ಓಕೆ ಸರ್, ರೀಮಿಕ್ಸ್ ಮಾಡೋದು ಓಕೆ, ತೊಂದರೆ ಇಲ್ಲ. ಆದರೆ ಈ ಕೆಲವು ರೀಮೇಕ್ ಮಾಡಬೇಕಾದ್ರೆ ಕೆಲವೊಂದು ವೈಡ್ ಶಾಟ್ಗಳು, ಈ ಟಾಟಾ ಸುಮೋ ಹೋಗೋದು ಅದು ಇದು ವೈಡ್ ಶಾಟ್ಗಳು ಕೆಲವೊಂದು ಇದ್ರೆ ಶೂಟು ಮಾಡಲ್ಲ ಸರ್. ಆ ಸಿನಿಮಾದೇ ಸೀನ್ ತಂದಿಲ್ಲಿ ಇಟ್ಬಿಟ್ಟಿರ್ತಾರೆ ಕೆಲವು ಡೈರೆಕ್ಟರ್ಗಳು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಅಂದರೆ ಅವಾಗಿಂದ ಬಂದ್ಬಿಟ್ಟಿದೆ ಸರ್ ಕೆಲವುದೆಲ್ಲ. ನೀವು ನಂಬಲ್ಲ, ದೊಡ್ಡ ದೊಡ್ಡ ಕಂಪ್ನಿಯವ್ರು ಮಾಡಿದ್ದಾರೆ ಅವಾಗ, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವ್ರು ಮಾಡಿದ್ದಾರೆ. ಆ ಚೇಸ್ ತೊಗೊಂಡ್ಬಿಡೋದು, ಆ ಚೇಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗೆ ಕ್ಲೋಸ್ ಅಪ್ಸ್ ತೆಗೆದ್ಬಿಟ್ಟು ಮ್ಯಾಚ್ ಮಾಡಿ ಹಾಕ್ಬಿಡೋದು, ಡೂಪ್ ನೆಗೆಟಿವ್ ಮಾಡೋದು. ಅದನ್ನು ಶೂಟೇ ಮಾಡಲ್ಲ. ಮಾಡಲ್ಲ. ಅಬ್ರಾಡಲ್ಲಿ ನಡೆದಿರೋ ಚೇಸ್ಗಳು ಆಲ್ಮೋಸ್ಟ್ ಆಲ್ ಹಳೆ ಸಿನಿಮಾಗಳಲ್ಲಿ ಹಾಕಿದ್ದೀವಲ್ಲ, ಆಲ್ಮೋಸ್ಟ್ ಆಲ್ ನಾನು ನೋಡಿರೋ ಸಿನಿಮಾಗಳಲ್ಲಿ ಎಲ್ಲಾನು ಸೇಮ್ ಅಬ್ರಾಡಲ್ಲಿ ನಡೆದು ಹಾಲಿವುಡ್ಡಲ್ಲಿ ತೆಗೆದಿರೋದನ್ನೇ ಹಾಕಿದ್ದಾರೆ ಸರ್, ಮಾಡಿದ್ದಾರೆ ಆ ಥರ ಎಲ್ಲ. ಸರ್ ಸರ್, ಎಲ್ಲಿ ಕದ್ದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್, ಏನು ಕದ್ದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ಸಕ್ಸಸ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಸಕ್ಸಸ್ ಕೊಟ್ಟಿಯಾ ಎಲ್ಲರೂ ಮರ್ತು ಬಿಡ್ತಾರೆ. ನಿಮ್ಮಿಂದ ನೀವು ಏನು ಮಾಡಿದೆ ಏನೂ ಕೇಳಲ್ಲ. ನನಗೊಬ್ಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ, ಬಿಡು ರೆಡಿ ತಗೋ ಅಂತಾರೆ. ಅದು ಇಂಪಾರ್ಟೆಂಟ್ ಸರ್, ಅಷ್ಟೇ. ನಿಮಗೆ ಹೆಣ್ಮಕ್ಳು ಫ್ಯಾನ್ಸ್ ಜಾಸ್ತಿ ಅಂತ ಕೇಳ್ಪಟ್ಟೆ ಸರ್ ನಾನು. ಎಸ್ ಸರ್. ಹೆಂಗೆ ಸರ್, ಅದು ಏನು ಮೋಡಿ ಮಾಡಿದ್ದೀರಾ ನೀವು? ನಾನು ಮೋಡಿ ಮಾಡಿರೋದು ಅನ್ನೋದಕ್ಕಿಂತ ನನಗೆ ಅವರ ಪ್ರೀತಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಸುತ್ತೆ. ಯಾವ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋದ್ರು ಹೆಣ್ಮಕ್ಳೆಲ್ಲ ಬಂದು ಮಾತಾಡ್ತಾರೆ ನಿಮ್ಮನ್ನ ಜಾಸ್ತಿ ಗಂಡಸರಿಗಿಂತ ಅಂತ. ಹೌದು ಸರ್. ಅವ್ರಿಗೆ ನಾವು ಕಾಮಿಡಿ ಮಾಡೋದು ತುಂಬ ಇಷ್ಟ ಅನಿಸುತ್ತೆ, ಕಾಮಿಡಿಯಾಗಿ ಮಾತಾಡೋದು ತುಂಬ ಇಷ್ಟ ಅನಿಸುತ್ತೆ. ಆಮೇಲೆ ನೇರವಾಗಿ ಮಾತಾಡೋದಾಗಲಿ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಬಂದಿರೋ ಎಲಿಮೆಂಟ್ಸ್ಗಳಾಗಿರೋದು. ಮೊನ್ನೆ ಒಂದ್ಸಲಿ ನಾನು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀನಿ, ಗಂಡ ಹೆಂಡತಿ ಮತ್ತು ಅವ್ರ ಕೊಲಿಗೆಲ್ಲ ನಿಂತಿದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರ ಯಜಮಾನರು ಮಾತಾಡಿದ್ದು ಸಿನಿಮಾಗಳ ಬಗ್ಗೆ, ಅವ್ರು ಮಾತಾಡಿದ್ದು ಮೇಡಮ್ ಮಾತಾಡಿದ್ದು ಬೈಗಳದ ಬಗ್ಗೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ಬೈಗಳನ್ನ ತುಂಬ ಚೆನ್ನಾಗಿ ಇದು ಮಾಡ್ತೀರಾ, ಚೆನ್ನಾಗಿ ಮಾತಾಡಿ. ಆಮೇಲೆ ಆ ಬೈಗಳು ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ ನೀವು ಮಾತಾಡೋದನ್ನ ಕೇಳಿದ್ರೆ. ಸೊ ಅವರು ಆ ಪ್ರೀತಿ ತೋರಿಸೋದ್ರಿಂದ ನಾನೆಲ್ಲೋ ಒಂದು ಕಡೆ ಓಕೆ, ನಾನು ಮಾಡೋ ತಪ್ಪು, ನಾನು ಅನ್ಎಕ್ಸ್ಪೆಕ್ಟೆಡ್ ನನ್ನ ಬಾಯಿಂದ ಬರೋ ಮಾತು ತಪ್ಪಲ್ಲ ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಈಗ ಯಾರ್ಯಾರಿದ್ದೀರಾ ಮನೇಲಿ? ನಮ್ಮನೆಯಲ್ಲ ಸರ್, ನಮ್ಮ ಮಿಸ್ಸಸ್ಸು, ನಾನು, ನನ್ನ ಮಕ್ಕಳು. ಅಲ್ಲೂ ಹಿಂಗೆ ಬೈತಿರ್ತೀರಾ? ತಪ್ಪು ಅಂತ ಅನ್ನಿಸ್ದಾಗ ನನಗೆ ಗೊತ್ತಿಲ್ಲ ಸರ್. ಅದು ಆ್ಯಕ್ಚುಲಿ ಅಂತೂ ಸರ್, ನಿಜವಾಗ್ಲೂ ನೀವು ನಂಬಲ್ಲ, ನಾನು ಬೈಬೇಕು ಅಂತ ನಾನು ಯಾವತ್ತೂ ಬೈಯೋನಲ್ಲ ಸರ್. ನನಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ ಸರ್ ಅದು. ಅಂದರೆ ನನಗೆ ಆ ಕೋಪ ಮೀರಿದಾಗ ಆಟೋಮೆಟಿಕಲಿ ಬಾಯಿಂದ ಬರುತ್ತದು. ಇಮ್ಮಿಡಿಯೇಟ್ ಇಲ್ಲನೋ ನಾನು ಏನು ಇಟ್ಕೊಳ್ಳಲ್ಲ ಸರ್, ಫಿಲ್ಟ್ರ್. ಆಮೇಲೆ ಎಲ್ಲೋ ಇದ್ದೀನಿ, ಎಲ್ಲೋ ಒಂದು ಜಾಗದಲ್ಲಿ ಇದ್ದೀನಿ, ಇಲ್ಲಿ ಈ ರೀತಿ ಮಾತಾಡಬಾರ್ದು, ಅವೆಲ್ಲ ನಾನು ಯಾವತ್ತೂ ಯೋಚನೆ ಮಾಡೋದನ್ನಲ್ಲ ಸರ್. ತಪ್ಪದ ಮಾತಾಡ್ಬಿಡ್ತೀನಿ ಅಷ್ಟೇ ಸರ್. ಸೂಪರ್. ನೀವು ಸಿನಿಮಾ ಇಂಡಸ್ಟ್ರಿಯಿಂದ ಪಡ್ಕೊಂಡಿದ್ದು ಜಾಸ್ತಿನಾ ಕಳ್ಕೊಂಡಿದ್ದು ಜಾಸ್ತಿನಾ ಸರ್? ನಾನೊಬ್ಬ ನಾರ್ಮಲ್ ಪರ್ಸನು ಸರ್. NS ಅವ್ರ ಮಗ ಅನ್ನೋದೊಂದು ಬ್ರ್ಯಾಂಡ್ ಇದೆ. ಬಟ್ ಸಿನಿಮಾದಲ್ಲಿ ನನಗೆ, ಸಿನಿಮಾ ಸರ್ಕಲಲ್ಲಿ ನನಗೆ ತುಂಬ ಎಲ್ಲನೂ ಸಿಕ್ಕಿದೆ. ಕಳ್ಕೊಂಡಿರೋದು ಏನೂ ಇಲ್ಲ ಸರ್. ನಾನು ಕಳ್ಕೊಳ್ಳೋವಂಥದ್ದು ಏನಿದೆ ಸರ್, ನಾನು ಕಲ್ತಿರೋದನ್ನ ಕೆಲಸ ಮಾಡಿದ್ದೀನಿ. ನಿಮ್ಮ ಪುಸ್ತಕದಲ್ಲಿ ಯಾವತ್ತಾದ್ರು ನವಿಲ್ಗರಿ ಮರಿ ಹಾಕಿದ್ಯಾ ಸರ್? ಸಾರಿ, ನಿಮ್ಮ ಏನಿದು? ನವಿಲ್ಗರಿ. ಅದ್ ಗೊತ್ತು, ಬುಕ್ಕಲ್ಲೇ ಕಟ್ಟಿದ್ಯಾ? ಅದು ಮರಿ ಹಾಕುತ್ತೆ, ಅದಕ್ಕೆ. ಮರಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಿನಿಮಾದಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು ಸರ್. ತುಂಬ ಚೆನ್ನಾಗಿ ಕೂತ್ಕೋತು ಆ ಪದ, ತುಂಬ ಚೆನ್ನಾಗಿ ಇದಾಯಿತು. ಆಮೇಲೆ ಫ್ರೆಶ್ ಇತ್ತು ಸರ್
ನಮಗೆ ಮೇಯ್ನ್ ಅದು ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಸೀನ್ಗಳಾಗಿರ್ಬೋದು, ಆಮೇಲೆ ಸುದೀಪ್ ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರು ಫ್ರೆಶ್ ಆಗಿದ್ದರು, ಗಡ್ಡ ಎಲ್ಲ ಬಿಟ್ಕೊಂಡು ಒಂಥರ ತುಂಬ ರಗ್ಗಡಾಗಿ ಸಖತ್ತಾಗಿ ಕಾಣಿಸ್ತಾ ಇದ್ರು, ಮಾಸ್ ಇರೋ ಥರ ಕಾಣಿಸ್ತಿದ್ರು. ಅವ್ರು ಆಡೋ ಮಾತುಗಳಿರ್ಬೋದು, ಆಮೇಲೆ ಅವ್ರದ್ದು ಶಬ್ದ ಇದು ಚೆನ್ನಾಗಿದೆ, ಡೈಲಾಗ್ ಡೆಲಿವರಿ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಆ ಇನ್ನೋಸೆಂಟ್ ಹೀರೋಯಿನ್ ನಮಗೆ ಸಿಕ್ಕಿದ್ದ ಹೀರೋಯಿನ್ ಆಗಿರ್ಬೋದು, ಅದ್ಭುತವಾಗಿ ಕುತ್ಕೋತು ಪಾತ್ರ. ಸೊ ಅದರಿಂದ ನಾವು ಮಾಡಿದ ಸನ್ನಿವೇಶಗಳೆಲ್ಲ ಅಷ್ಟು ಚೆನ್ನಾಗಿ ವಿಜೃಂಭಣೆಯಾಗಿ ಕಾಣಿಸ್ತು ಒಂದು ಪ್ರತಿಯೊಂದೂ ಕೂಡ. ಸರ್ ಇವಾಗ ನೋಡಿ ಸರ್, ಅಲ್ಲಿದ್ದಾನಲ್ಲ ಅವನು ತುಂಬ ಪೈರಸಿ ಮಾಡ್ತಾನೆ ಅಂದ್ಕೊಳ್ಳಿ ಸರ್, ಅವನಿಗೆ ನಿಮ್ಮ ಸ್ಟೈಲಲ್ಲಿ ಒಂದು ಮಾತು ಹೇಳಿ ಸರ್. ಅಲ್ಲ ಸರ್, ಈಗ ಪೈರಸಿ ಮಾಡ್ತೀನಿ ಅಂತ ಹೊಟ್ಬಿಟ್ಟು ಪೈರಸಿ ಮಾಡ್ಕೊಂಡು ಇದು ಮಾಡ್ತೀರ ನೀವು, ನೀನು ಹೊಟ್ಟೆ ತುಂಬಿಸೋಕ್ಕೋಸ್ಕರ ನೀನು ಆ ಕೆಲಸ ಮಾಡ್ತೀಯಾ, ಇಲ್ಲ ನೀನು ಕದಿತೀನಿ ಅಂತ ನಿನ್ನ ಬುದ್ಧಿವಂತಿಕೆ ತೋರ್ಸೋಕೆ ಮಾಡ್ತಿದ್ಯಾ, ಏನು ಮಾಡ್ತಿದ್ಯಾ? ಈಗ ಅವರು ಸರ್ ಪೈರಸಿ ಮಾಡೋದು ಅವರು. ಅದೇ ಹೇಳಿ, ನಿಮ್ಮ ಹೆಸರೇನು? ಮಂಜುನಾಥ್ ಅನ್ಕೊಳ್ಳಿ. ಮಂಜುನಾಥ ಹೆಸರನ್ನು ಬದಲಾಯಿಸಲಾಗಿದೆ. ಅಲ್ರಿ ಮಂಜುನಾಥ್, ಹೆಸರು ಹೇಳೋಕ್ಕೂ ಕಷ್ಟ ಆಗ್ತಿದೆ ಅಲ್ರಿ, ಯಾಕೆ ದೇವ್ರ ಹೆಸರು ಇಟ್ಕೊಂಡಿದ್ದೀರಾ ನೀವು? ಬುದ್ಧಿ ಇಲ್ವಾ ನಿಮಗೆ? ಅಲ್ಲ, ಪೈರಸಿ ಮಾಡ್ತೀನಿ ಅಂತ ಹೇಳ್ತೀರಲ್ಲ ನೀವು, ಪೈರಸಿ ಮಾಡಿ ಏನು ಸಾಧನೆ ಮಾಡ್ತೀರಾ? ನಾವು ತೆಗ್ದಿರೋ ಸಿನಿಮಾನ ಜನಗಳಿಗೆ ಕಾಸು ಕೊಟ್ಟು ತೋರ್ಸೋಕ್ಕೋಸ್ಕರ ನೋಡ್ತೀವಿ, ನೀವು ನೋಡ್ಬಿಟ್ಟು ಫ್ರೀಯಾಗಿ ತೋರಿಸ್ಬೇಕು ಅಂತ ನೀವು ಮಾತ್ರ ಕಾಸು ಮಾಡ್ಕೋಬೇಕು ಅಂತನಾ? ನಗದ್ ನೋಡಿ ಹೆಂಗೆ ನಗ್ತೀರಾ, ನಿಮ್ಮ ಬಾಯಿ ಹುಳ ಬೇಡ, ನಿಮಗೆ ಬರಬಾರ್ದು ಸಾಬೆತ್ಕೊಂಡೋಗ. ನಗದ್ ನೋಡಿ ಹೆಂಗೆ ನಗ್ತೀರಾ, ಬಾಯಿ ಹುಳ ಬೇಡ, ನಿಮಗೆ ಬರಬಾರ್ದು ಸಾಬೆತ್ಕೊಂಡೋಗ. ದೇವ್ರು ಯಾರ್ಯಾರಿಗೂ ಸಾವು ಕೊಡ್ತಾರೆ ಸರ್, ಇವ್ರಿಗೆ ಇನ್ನೂ ಕೊಟ್ಟಿಲ್ವಲ್ಲ ಸರ್. ಸರ್ ಇನ್ನೊಂದು ಪೈರಸಿ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೋದಾ? ಪೈರಸಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ವೇದಿಕೆ ಮೇಲೆ ನಿಂತ್ಕೊಂಡು ಎಲ್ಲ. ಕಾಂತಾರಾಗೆ ಪೈರಸಿ ಬರಲಿಲ್ವಾ ಸರ್? ಕಾಂತಾರ 2ಗೆ ಪೈರಸಿ ಪ್ರಾಬ್ಲಮ್ ಆಗಲಿಲ್ವಾ? ಆಮೇಲೆ ಸೋ ಅಂಡ್ ಸೋ ಪಿಕ್ಚರ್ಗೆ ಇದಾಗಲಿಲ್ವಾ? ಬೇರೆ ಪಿಕ್ಚರ್ಗೆಲ್ಲ ಮಾತ್ರ ಯಾಕೆ ಸರ್ ಆಗುತ್ತೆ? ಏನಕ್ಕಾಗುತ್ತೆ? ಆ ಪಿಕ್ಚರ್ ಮಾತ್ರ ಯಾಕಾಗಲ್ಲ? ಅವರು ಆ ವಿಷಯ ಬಗ್ಗೆ ಮಾತಾಡೇ ಇಲ್ಲ ಯಾರೂ, ಪೈರಸಿನೂ ಆಗಲಿಲ್ಲ. ಆ ಸಿನಿಮಾ ಎಲ್ಲೂ ಆ ಥರ ವಿಷಯನ ಪ್ರಸ್ತಾಪನೆ ಮಾಡಲಿಲ್ಲ ಎಲ್ಲೂ. ಬಟ್ ಬೇರೆಯವರೆಲ್ಲ ಮಾಡ್ತಾರೆ. ಯಾಕೆ ನನಗೆ ಇದಾಗ್ತಿದೆ, ಏನು ಪ್ರಾಬ್ಲಮ್, ಏನು ಸಿನಿಮಾ ಚೆನ್ನಾಗಿ ಓಡ್ತಾ ಇದ್ರೆ ಹಿಟ್ ಆಗ್ತಾ ಇದ್ರೆ ಪೈರಸಿ ಬಗ್ಗೆ ಮಾತಾಡ್ತಿಲ್ಲ ಅಂತ ಆ ಥರ ಏನಾದ್ರು? ಅದೇ ಚೆನ್ನಾಗಿರೋ ಪಿಕ್ಚರ್ ಯಾವುದು ಬರಲ್ಲ ಅಂತಾನೆ ನಿಮಗೆ? ಹಂಗಲ್ಲ, ಇದರ ಪೈರಸಿ ಅಂತ ಏನಾದ್ರು ಮಾತಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೋತಾ ಇದ್ದಾರಾ? ಇಲ್ಲ ಸರ್, ನಾನು ಕೇಳ್ಪಟ್ಟಿದ್ದ ಪ್ರಕಾರ ಸಿನಿಮಾ ರಿಲೀಸ್ ಆಗುತ್ತೆ, ಸಿನಿಮಾ ಬಗ್ಗೆ ಯಾರಾದರೂ ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡೋದು ಯಾರು ಸರ್? ಪ್ರೊಡ್ಯೂಸರು. ನಾನು ಮಾಡಿದ ಸಿನಿಮಾನ ಯಾರೋ ಒಬ್ಬ ಒಂದು ಸಣ್ಣ ಮಾತಿಂದ ಆ ಸಿನಿಮಾದ ಯಶಸ್ಸು ಮತ್ತು ಒಂದು ಗಳಿಕೆನೆಲ್ಲ ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅದಕ್ಕೆ ವ್ಯಕ್ತಿಗಳನ್ನ ಇಟ್ಟುಬಿಟ್ಟು ಯಾರೇ ತಪ್ಪ ಮಾತಾಡೋದು ಇಮಿಡಿಯೇಟ್ ಡಿಲೀಟ್ ಆಗುತ್ತೆ ನಿಮಗೆ. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಪ್ರಚಾರ ಮೀಡಿಯಾದಲ್ಲಿ ನಂಬರ್ 1 ಆಗಿ ನಿಂತಿರೋದ್ರಿಂದ ಸೊ ಡಿಲೀಟ್ ಮಾಡಿಸ್ತಾರೆ. ಆ್ಯಕ್ಚುಲಿ ಇದನ್ನು ನಾನು ಹೇಳೋದೇನೆಂದರೆ, ನಮ್ಮ ಚೇಂಬರ್ ಅವ್ರು ಮಾಡ್ಬೋದು, ನಮ್ಮ ಚೇಂಬರ್ ಅವರು ಮುತುವರ್ಜಿ ತಗೊಂಡು ಯಾರೇ ಕನ್ನಡ ಸಿನಿಮಾಗಳ ಬಗ್ಗೆ, ಕನ್ನಡ ಸಿನಿಮಾ ನಾನು ಹೇಳ್ತಿರೋದು, ಕನ್ನಡ ಸಿನಿಮಾಗಳ ಬಗ್ಗೆ ಯಾರಾದರೂ ಆಗೋರಾಗಿರ್ಬೋದು, ಆಗದೇ ಇರೋರಾಗಿರ್ಬೋದು ಅಪಪ್ರಚಾರ ಮಾಡಿದಾಗ ಅದನ್ನು ಡಿಲೀಟ್ ಮಾಡಿಸ್ಬೋದಲ್ಲ ಅಂತ ನನಗನ್ಸಿದ್ದು ಸರ್. ಈ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮವ್ರು ತಗೋಬೋದು ಅಂತ ನನಗನ್ಸಿದ್ದು. ನಮ್ಮ ಕಲಾವಿದರು ಏನು ಮಾಡಬೇಕು, ಏನು ಮಾಡಬಾರ್ದು? ಆ್ಯಕ್ಚುಲಿ ಹೀರೋಗಳ ಜವಾಬ್ದಾರಿ ಏನು ಅಂತಂದರೆ, ಒಂದು ಸಿನಿಮಾ ಮಾಡ್ತೀವಿ ಅಂತ ಒಪ್ಕೊಂಡಾಗ ಪ್ರೊಡ್ಯೂಸರ್ ಈಗ ಅಂದರೆ ನೋಟೆಡ್ ಹೀರೋಸ್ಗಳು ಸೆಲೆಕ್ಷನ್ಸ್ ಎಲ್ಲ ಅವರೇ ಮಾಡೋದು. ಡೈರೆಕ್ಟ್ ಇವ್ರು ಇರಬೇಕು, ಪ್ರೊಡ್ಯೂಸರ್ ಇವ್ರು ಇರಬೇಕು ಅಂತ. ಸೊ ಇದ್ರ ಜೊತೆ ಎಲ್ಲ ಇವ್ರು ಇರಬೇಕು ಅಂತ ಅಂದ್ಕೊಳ್ಳೋದ್ರ ಜೊತೆಯಲ್ಲಿ ಸಿನಿಮಾನೂ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಸಾಕು ಅಂತ ನನಗೆ ತುಂಬ ಖುಷಿ ಸರ್. ಆ ಥರ ಅಂದ್ಕೊಳ್ಳಿ, ಒಳ್ಳೆ ಸಿನಿಮಾ ಬರುತ್ತೆ. ನಿಮಗೆ ಆ ರೆಸ್ಪಾನ್ಸಿಬಿಲಿಟಿ ಇದೆ, ಯಾಕೆಂದರೆ ನೀವು ಆ ಜಾಗದಲ್ಲಿ ಹೋಗಿ ಕೂತಿದ್ದೀರಾ. ಸ್ಟಾರ್ ಆಗಿರ್ಬೋದು, ಸೂಪರ್ ಸ್ಟಾರ್ ಆಗಿರ್ಬೋದು, ಅವ್ರಿಗೆ ನೀವು ಆ ಜವಾಬ್ದಾರಿ ತಗೊಳ್ಳದೆ ಎಲ್ಲನೂ ತಗೊಂಡು ಅದನ್ನು ಮಾತ್ರ ತಗೊಳ್ಳಿಲ್ಲ ಅಂತಂದರೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಆಗಲ್ಲ. ನೀವೊಬ್ಬರು ಆ ಥರ ಸ್ವಲ್ಪ ಇಂಟ್ರೆಸ್ಟ್ ಪಟ್ಟರೆ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಪ್ರೇಕ್ಷಕರಿಗೂ ಒಂದು ಒಳ್ಳೆ ಸಿನಿಮಾ ಸಿಗುತ್ತೆ. ಸೊ ಅದು ನನಗೆ ರೆಕಗ್ನೈಸ್ ಇರೋಗಳಿಗೆ ಹೇಳೋವಂಥ ಮಾತು ಸರ್. ದಯವಿಟ್ಟು ಜವಾಬ್ದಾರಿ ತಗೊಳ್ಳಿ. ಖಂಡಿತ ಜವಾಬ್ದಾರಿ ಏನು ತಗೋಬೇಕು ಸರ್ ಅವರು? ಅದೇ ಸರ್, ಈಗ ನಾವು ಕೆಲವು ಅಭಿಮಾನಿಗಳು ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಸಿನಿಮಾ ಚೆನ್ನಾಗಿಲ್ಲ ಅಂತಂದಾಗ ಸಿಕ್ತವ್ರಿಗೆಲ್ಲ ಬೈತೀವಿ. ನೀವು ನಿಮ್ಮವ್ರಿಗೆ ಕೇಳ್ಬೋದಲ್ಲ, ನಿಮ್ಮ ಜನಗಳಿಗೆ ಕೇಳ್ಬೋದಲ್ಲ ಸರ್. ದುಡ್ಡು ತಗೋತೀರಾ, ಎಲ್ಲನೂ ತಗೋತೀರಾ, ಕಥೆನೂ ಒಳ್ಳೆ ಸೆಲೆಕ್ಟ್ ಮಾಡೋದು ನೀವೇನೆ, ಒಂದು ಒಳ್ಳೆ ಪಿಕ್ಚರ್ ಕೊಡೋದಕ್ಕೆ ನಿಮಗೂ ಆ ಜವಾಬ್ದಾರಿ ಇರಬೇಕಲ್ಲ ಅಂತ ತಗೊಳ್ಳಿ. ಅದರಲ್ಲಿ ಏನಿದೆ, ತಗೊಂಡು ಸಿನಿಮಾ ಮಾಡಿ, ಒಳ್ಳೆ ಸಿನಿಮಾ ಯಾಕಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದೀರಾ. ಅವ್ರು ಮ್ಯೂಸಿಕ್ ಡೈರೆಕ್ಟ್ರು ಬೇಡ ರೀ, ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಯಾರೋ ಇದು ಸರಿ ಇಲ್ಲ, ಅದು ಡ್ರಮ್ ಬಾಸ್ ಬರೋಲ್ಲ ಅವ್ರಿಗೆ, ಇದು ಓಕೆ, ಪೆನ್ನೇ ಹಿಡಿಯೋ ಬರೋಲ್ಲ ಅವನೊಬ್ಬ ರೈಟ್ರಾ, ಇವೆಲ್ಲ ಮಾತಾಡ್ತೀರಾ, ಎಲ್ಲ ಮಾತಾಡಿ ಎಲ್ಲ ಇದು ಮಾಡ್ತೀರಾ. ಸೊ ನಾನು ಹೇಳೋದೇನಂತಂದರೆ, ಎಲ್ಲ ಡಿಸಿಷನ್ ನೀವು ತೊಗೋಬೇಕಾದ್ರೆ ಸಿನಿಮಾ ಚೆನ್ನಾಗಿರಬೇಕು ಅನ್ನೋದನ್ನು ನೀವು ಯಾಕೆ ಡಿಸಿಷನ್ ತಗೊಳ್ಳಿ, ಒಂದು ಒಳ್ಳೆ ಸಿನಿಮಾ ಕೊಡಿ. ಓವರಾಲ್ ಏನಂತಂದರೆ ಸಿನಿಮಾ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ. ಯಾರನ್ನು ಬೇಕಾದ್ರೆ ತಗೊಳ್ಳಿ. ಆಮೇಲೆ ಎಕ್ಸ್ಪೆಷಲಿ ನಾನು ಹೇಳೋದೇನಂತಂದರೆ, ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಮಾಡೋದಕ್ಕೆ ಅದರ್ ಲ್ಯಾಂಗ್ವೇಜ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ನಮ್ಮ ಕನ್ನಡದವ್ರಿಗೆ ಈಗ ನಮ್ಮ ಕನ್ನಡ ಭಾಷೆ ಜೊತೆಯಲ್ಲಿ ನೀವು ಗೆದ್ದಾಗ ನಿಮ್ಮ ಜೊತೆಯಲ್ಲಿ ಅವ್ರನ್ನೂ ಕರ್ಕೊಂಡು ಬರಬೇಕಲ್ಲ, ನೀನು ಅವ್ರನ್ನ ಕರ್ಕೊಂಡು ಜೊತೆಲಿ ಇಟ್ಕೋಬೇಕು. ಸೊ ನಾನು ಮಾತ್ರ ಗೆದ್ದೆ ಅಂತ ಬೇರೆಯವ್ರದ್ದು ಕೆಲಸ ಬರೋಲ್ಲ ಅಂತ ಅಂದ್ಕೊಂಬಿಟ್ರೆ ಕಲಿಸಿ ಹೋಗಲಿ.
ಅವರು ಕಲ್ತ್ಕೋತಾರೆ. ಯಾಕೆ ನಿಮ್ಗೆ ಆ ಮನೋಭಾವನೆ ಇಲ್ಲ ಇಲ್ಲಿ? ಸಿನಿಮಾ ಮಾಡಿದ್ರೆ ಸಾಕು ಅನ್ನೋದಲ್ಲ, ಸಿನಿಮಾ ಮಾಡೋದ್ರ ಜೊತೆ ನಮ್ಮ ಭಾಷೆನೂ ಬೆಳಿಬೇಕು, ನಮ್ಮ ಭಾಷೆನ ಹೊರಗಡೆ ಪ್ರಪಂಚಕ್ಕೂ ಗೊತ್ತಾಗಬೇಕು ಅನ್ನೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿರಬೇಕು ಅನ್ನೋದು ನನ್ನ ಭಾವನೆ ಸರ್. ಈಗಿನ ಹೀರೋಗಳಿಗೆ ಪಾಪ ಅವ್ರು ಇನ್ನೂ ಹೀರೋ ಆಗೇ ನಿಂತಿರಲ್ಲ ಕೆಲವರು. ಅವರು ಜವಾಬ್ದಾರಿ ತಗೊಳ್ಳಿದ್ರೆ ಹೆಂಗೆ ತೊಗೊಳಕ್ಕಾಗುತ್ತೆ ಸರ್? ಫಸ್ಟ್ ಆಫ್ ಆಲ್ ನೀವು ಬಂದಾಗ ಡೈರೆಕ್ಟರ್ಗಳ ಮಾತು ಕೇಳೋದಾಗಲಿ, ಆಮೇಲೆ ಬಂದ ತಕ್ಷಣ ಹೊಡಿಬೇಕು ಅಂತ ದಯವಿಟ್ಟು ಅಂದ್ಕೋಬೇಡಿ. ಜನ ನಮ್ಗೆ ಹೊಡಿತಾರೆ. ನೀವು ಹೊಡೆಯೋದು ತಡ್ಕೋಬೋದು, ಬಟ್ ಆ ಜನ ಹೊಡೆಯೋದು ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಪಾಪ ಅವ್ರ ಜನಗಳು ನಮ್ಗೊಂದು ಒಳ್ಳೆ ಸಿನಿಮಾ ಕೊಡಿ ಅಂತ ಹೊಡಿತಿದ್ದಾರೆ ಅಷ್ಟೇ, ಬೇರೆ ಏನೂ ಅಲ್ಲ. ಅವ್ರಿಗೊಂದು ಒಳ್ಳೆ ಸಿನಿಮಾನೇ ಕೊಡೋಕ್ಕಾಗ್ತಿಲ್ಲ ಅಂದರೆ ಏನರ್ಥ? ದಯವಿಟ್ಟು ಲವ್ ಸಿನಿಮಾಗಳನ್ನ ಮಾಡಿ, ಆಮೇಲೆ ಕಾಮಿಡಿ ಸಿನಿಮಾಗಳನ್ನ ಮಾಡಿ, ಎಂಟರ್ಟೈನ್ಮೆಂಟ್ ಇರಬೇಕು, ಎಲ್ಲನೂ ಸೇರಿ ಇರೋವಂಥ ಸಿನಿಮಾಗಳನ್ನ ಮಾಡಿ, ಸೆಂಟಿಮೆಂಟ್ ಇಟ್ಕೊಂಡು ಮಾಡುವಂಥ ಸಿನಿಮಾಗಳಿದೆ. ಆಮೇಲೆ ಮಾಸ್ ಎಲಿಮೆಂಟ್ ಇದ್ರ ಜೊತೆಯಲ್ಲಿ ಇರಬೇಕೇ ವಿನಃ ಎಲ್ಲರೂ ಹೊಡಿಬೇಕು ಅಂತೇಳಿ ಮಾಸ್ ಸಿನಿಮಾಗಳೇ ಮಾಡ್ಕೊಂಡು ಹೋದರೆ ಈ ಥರ ಬೇರೆ ಜಾನರ್ ಸಿನಿಮಾಗಳನ್ನ ಮಾಡೋದ್ಯಾರು? ಈಗ ಅವಾಗ ಇದ್ದರು ಎಸ್ ನಾರಾಯಣ್ ಸರ್ ಇದ್ದರು, ಮತ್ತು ಎಸ್ ಮಹೇಂದರ್ ಅವರು ಇದ್ದರು, ಬೇರೆ ಸಾಯಿ ಪ್ರಕಾಶ್ ಡೈರೆಕ್ಟ್ರ್ ಇದ್ದರು. ಅವರೆಲ್ಲ ಎಂತೆಂಥ ಸಿನಿಮಾಗಳು ಕೊಡ್ತಾಯಿದ್ರು ಅಂತಂದರೆ, ಭಾರ್ಗವ ಸಾರ್ ಆಗಿರ್ಬೋದು, ಬೇರೆ ಡೈರೆಕ್ಟ್ರುಗಳೆಲ್ಲ ಎಲ್ಲ ಅವ್ರವ್ರ ಜಾನರ್ ಒಂದು ಸಿನಿಮಾ ಅಂತ ಇಟ್ಕೊತಿದ್ರು, ಅವರ ಸಿನಿಮಾಗಳನ್ನ ಕೊಡೋರು. ನೀವು ಎಲ್ಲ ಯಾರು ತಗೊಳ್ಳಿ ಮಾಸ್ ಅಂತಂದರೆ ಆ ಜಾನರ್ ಸಿನಿಮಾಗಳನ್ನ ಕೊಡುವಂಥ ನಿರ್ದೇಶಕರು ಎಲ್ಲಿ ಹೋಗಿ ಹುಡ್ಕೊಳ್ಳೋದು? ಸಾಂಗೇ ಕೇಳ್ತಿಲ್ಲ ಸರ್ ನಾವೀಗ. ಸಾಂಗ್ ಕೇಳೋದೇ ತುಂಬ ವರ್ಷಗಳಾಗ್ಬಿಟ್ಟಿದೆ ನಮಗೆ. ಸೊ ಆ ಥರ. ಆಮೇಲೆ ಹೇಳೋಕ್ಕೆ ಆಗಲಿ ಕೇಳೋದಕ್ಕೂ ರೆಡಿ ಇಲ್ಲ. ಹೇಳೋವಂಥ ವ್ಯಕ್ತಿಗಳು ತುಂಬ ಕಮ್ಮಿ ಇದ್ದಾರೆ ಸರ್ ಇಲ್ಲಿ. ಅಂತ ಒಬ್ಬ ಹಿರಿಯರು ಯಾರೂ ಇಲ್ಲ. ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಸರ್ ಇಂಡಸ್ಟ್ರೀಲಿ. ನಮ್ಮಲ್ಲಿ ಟಾಪ್ ಟೆಕ್ನಿಷಿಯನ್ಸ್, ಟಾಪ್ ಕೆಲಸದ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರೆ ಒಂದು 10 ರಿಂದ 15 ಜನ ಇರ್ತಾರೆ ಸರ್. ಅದನ್ನಷ್ಟು ನಾವು ಒಬ್ಬನೇ ಯೋಚನೆ ಮಾಡ್ತಾನೆ ಸರ್, ಅದು ಎಕ್ಸ್ಟ್ರಾರ್ನರಿ ನಮ್ಮಲ್ಲಿ. ನೀನು ಒಬ್ಬನೇ ಯೋಚನೆ ಮಾಡೋ ಅಷ್ಟು ಬುದ್ಧಿವಂತನಾ ನೀನು? ಹಾಗಾದ್ರೆ ಒಳ್ಳೆ ಸಿನಿಮಾ ಕೊಡು, ನಿನ್ನೇ ಫಾಲೋ ಮಾಡ್ತೀವಿ, ಮಾಡು, ಆಯಿತು. ಒಳ್ಳೆ ಮ್ಯೂಸಿಕ್, ಒಳ್ಳೆ ಸಾಂಗು, ಎಲ್ಲ ನೀನೇ, ಸೂಪರ್, ಒಳ್ಳೆ ಡೈಲಾಗ್ಸ್, ರೆಡಿ. ಸರ್ ಕೆಲವು ಹೀರೋಗಳು ನೀವು ಕೈ ತೋರ್ಸಂಗಿಲ್ಲ, ಹಿಂಗೆ ಕೈ ತೋರಿಸ್ಬಾರ್ದು. ಏನು ಅವ್ನು ಕೈ ತೋರಿಸ್ತಾ ಇದ್ದಾನೆ ನನಗೆ? ಇಲ್ಲ ಸರ್, ಪಿಕ್ಚರಲ್ಲಿ ನೀನು ತಾನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿದೆ. ಕಾರಣ ಅಂತ ಕೈ ಇಳಿಸ್ಬಿಡಿ, ನೀನು ತಾನೇ ಅಂತ ಬಿಟ್ಟು ಹಿಂಗೆ ಹೇಳಿ ಸಾಕು. ಈ ಥರ ಇದ್ದಾರೆ ಸರ್ ಈಗ ಕೆಲವರು. ಅಯ್ಯೋ ಯಪ್ಪ, ಹಿಂಗಾದ್ರೆ ಇಂಡಸ್ಟ್ರಿ ಎಲ್ಲ ಉದ್ಧಾರ ಆಗುತ್ತೆ. ಕೆಲಸ ನಿಜ ಜೀವನದಲ್ಲಿ ನಡೆಯೋ ಕೆಲಸ ಏನಿದೆ ಅದನ್ನ ಕೆಲಸ ಮಾಡಿ, ಆ ಪಾತ್ರಕ್ಕೆ ಆ್ಯಕ್ಟ್ ಮಾಡಿ. ಹೊರಗಡೆ ಬಂದಮೇಲೆ ನೀವು ಒಬ್ರು ಹೀರೋ, ನೀವು ನಾರ್ಮಲ್ ಪರ್ಸನ್, ನೀವು ಇಲ್ಲಿ ಯಾಕೆ ಅದನ್ನು ಫೀಲ್ ಮಾಡ್ತೀರಾ? ಈ ಥರ ತುಂಬ ಜನ ಇದ್ದಾರೆ ಸರ್ ಕೆಲವರು. ನಿಮ್ಮ ಸಿನಿಮಾಗಳಲ್ಲಿ ಆಂಟಿಕ್ ಪೀಸ್ಗಳು ಇರುತ್ತಲ್ಲ, ಆಂಟಿಗಳು ಇರ್ತಾರೆ, 100% ಇರ್ತಾರೆ. ಅಂಕಲ್ಗಳು ಇರ್ತಾರೆ. ಇರ್ತಾರೆ ಸರ್. ನಮ್ಮಲ್ಲಿ ರಾಗ ಆರ್ಟ್ಸ್ ಅಂತ ಇದೆ ಸರ್. ಅವರ ಸ್ಪೆಷಾಲಿಟಿ ಏನಂದರೆ, ಅವ್ರ ಅಂಗಡಿಲಿ 15 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ಗಳಿದೆ. ತಾಂಜಾವೂರ್ ಪೇಂಟಿಂಗ್ಸು, ಬ್ರಾಸ್ ಐಟಮ್ಸು, ಟೀಕ್ವುಡ್ ಫರ್ನಿಚರ್ಸು, ಮತ್ತು ಮೆಟಲ್ ಐಟಮ್ಸು, ದೇವ್ರ ಮನೆಗಳಲ್ಲಿಡೋ ಐಟಮ್ಸು, ಡೆಕೋರೇಟಿವ್ ಐಟಮ್ಸು, ಗಿಫ್ಟಿಂಗ್ ಐಟಮ್ಸು, ಈ ಥರದ್ದೆಲ್ಲ. ನಾನು ಹೇಳಿದೆ ಓಂ ಪ್ರಕಾಶ್ ರಾವ್ ಅವ್ರು ಬರ್ತಾರೆ, ನಿಮಗೆ ಅವ್ರೇನೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದೆ, ಬಟ್ ಅವ್ರೇನೂ ಕೊಟ್ಟಿಲ್ಲ ನಿಮಗೆ. ಸರಿ ಸರ್, ಆಯಿತು, ಒಳ್ಳೆ ವಿಷಯ. ಎಥ್ನಿಕ್ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಇದೆ. ಓಹೋ, ಏನು ಸರ್ ಇದು? ಇದು ನೋಡಿದ್ರೆ ಆ್ಯಕ್ಚುಲಿ ಅರಮನೆ ಥರ ಇಲ್ಲ ಸರ್, ನಮ್ಮನೆ ಥರನೇ ಇದೆ. ನಿಜವಾಗ್ಲೂ ನೀವು ನನಗೆ ಅರಮನೆ ಕೊಟ್ಟಿದ್ದೀರಿ. ಸೊ ನಮ್ಮನೆ ಅನ್ನೋ ಥರನೇ ಫೀಲ್ ಆಗ್ತಿದೆ. ತುಂಬ ಥ್ಯಾಂಕ್ಸ್, ನಿಜವಾಗ್ಲೂ ಥ್ಯಾಂಕ್ ಯು. ಮುಂದಕ್ಕೆ ನಿಮ್ಮ ಜೀವನ ಅರಮನೆಯಲ್ಲಿ ಬದುಕೋ ಥರ ಆಗಲಿ ಅಂತ ಕೊಟ್ಟಿದ್ದಾರೆ. ಆಯಿತು, ತುಂಬ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ಲಿ ಸರ್ ಯಾರಾದರೂ. ಮುಂಚೆ ಏನು ಹಾಕಿದ್ರಿ? ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ಸರ್ ನಿಮಗೆ. ರಾಗ ಆರ್ಟ್ಸು ಜಯನಗರ್, HSR ಲೇಔಟ್, ಕಲ್ಯಾಣ್ ನಗರ್ ಮತ್ತು ಸಹಕಾರ ನಗರಲ್ಲಿದೆ. ವಿಸಿಟ್ ಮಾಡಿ. ಬಹಳ ಖುಷಿ ಆಯಿತು ಸರ್. ತುಂಬ ಓಪನ್ ಆಗಿ ಮಾತಾಡಿದ್ರಿ, ತುಂಬ ವಿಚಾರಗಳನ್ನು ಮಾತಾಡಿದ್ರಿ. ಎಷ್ಟೊಂದು ವಿಚಾರ ನಮಗೆ ಗೊತ್ತಿಲ್ಲದೆ ಇರೋದು ಹೇಳಿದ್ರಿ, ಗೊತ್ತಿರೋದನ್ನು ಹೇಳಿದ್ರಿ. ನಾವು ನಿಮ್ಮ ಬಗ್ಗೆ ಬರೀ ಕೇಳಿದ್ವಿ ಅಷ್ಟೇ. ಹತ್ತಿರದಿಂದ ನೋಡಿರೋರು ತುಂಬ ಕಡಿಮೆ ಜನ. ಅಂದರೆ ಸಿನಿಮಾ ಇಂಡಸ್ಟ್ರಿಯವರು ತುಂಬ ಜನ ನಿಮ್ಮನ್ನು ನೋಡಿದ್ದಾರೆ. ನನಗಿವತ್ತು ಹತ್ತಿರದಿಂದ ಕೂತು ಮಾತಾಡುವಂಥ ಒಂದು ಸೌಭಾಗ್ಯ ಸಿಕ್ತು. ನಾನು ನಿಮ್ಮ ಚಾನಲಲ್ಲಿ ನೀವು ಮಾಡೋ ವರ್ಕ್ ಇದನ್ನೆಲ್ಲ ನಾನು ತುಂಬ ನೋಡಿದ್ದೀನಿ ಸರ್. ಆ್ಯಕ್ಚುಲಿ ನನಗೆ ತುಂಬ ಆಸೆ ಇತ್ತು, ಯಾರು ಈ ವ್ಯಕ್ತಿ, ಇವ್ರನ್ನ ಅಂದರೆ ನೀವು ಮಾತಾಡೋ ನೇರವಾದ ಮಾತಾಗಿರ್ಬೋದು, ನೀವು ಅಷ್ಟೇ ತುಂಬ ಅಂದರೆ ಅದಕ್ಕೆ ಮಾತುಗಳನ್ನ ಕೇಳೋದಕ್ಕೆ ಒಂದು ಧೈರ್ಯ ಬೇಕು ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಆತ್ಮಸ್ಥೈರ್ಯ ಇರುವಂಥ ವ್ಯಕ್ತಿ ನೀವು. ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ ಸರ್. ನನಗೆ ಖುಷಿ ಆಯಿತು ಮೊನ್ನೆ ನನ್ನ ಫೋನ್ ಬಂದಾಗ. ನನಗೆ ನಿಜವೂ ಹೌದಾ ಅವ್ರ ಜೊತೆನ ಅಂತೇಳಿ. ನೀವು ನಂಬ್ತೀರೋ ಬಿಡ್ತೀರೋ,
ನಾನು ಎಷ್ಟೋ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ದೀನಿ ಸರ್, ಎಷ್ಟೋ ಜನಗಳ ಹತ್ರ ಮಾತಾಡಿದ್ದೀನಿ. ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬರೋಷ್ಟು ಹುಮ್ಮಸ್ಸು ಮತ್ತು ಇದು ಒಂದು ಸಪ್ರೇಟಾಗೇ ಇತ್ತು ಇವತ್ತು ಬೆಳಿಗ್ಗೆ. ಅಯ್ಯೋ ಸರ್ ಪ್ಲೀಸ್ ಸರ್, ನಿಜವಾಗ್ಲೂ ಸುಳ್ಳಲ್ಲ, ನಾನು ಬೆಳಿಗ್ಗೆ ಎದ್ದು ನಾನು ನಿಮ್ಮ ಹತ್ರ ಬರಬೇಕಾದ್ರೆ ನನಗೆ ಬೇರೆ ಥರನೇ ಹುಮ್ಮಸ್ಸಿತ್ತು. ಇಲ್ಲಪ್ಪ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಬೇಕು, ಒಂದು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಯಶಸ್ಸಾಗಬೇಕು ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊಂಡು ಬಂದೆ ಸರ್ ನಾನು. ಬಟ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ನನಗೆ ಆಮೇಲೆ ಏನು ಗೊತ್ತಾ ಸರ್, ನೀವೆಲ್ಲ ಅಂದರೆ ಸುಮ್ಮನೆ ಉತ್ಪ್ರೇಕ್ಷೆ ಅಲ್ಲ, ಮುಖಸ್ತುತಿ ಅಲ್ಲ, 50 ಸಿನಿಮಾ ನಿರ್ದೇಶನ ಮಾಡೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್. ನೀನು ಸ್ವಮೇಕಾರು ಮಾಡು, ರೀಮೇಕಾರು ಮಾಡು, ಆಯಿತು ಯಾರು ರೀಮೇಕ್ ಅಂತ ಆಡ್ಕೊಂಡ್ರು ಮಾಡಿದ್ರು ನೀನು ನೋಡೋಣ. ರೀಮೇಕೆ ಒಂದು ಸಿನಿಮಾ ಮಾಡಪ್ಪ ಯಾರಾದರೂ, ಅದು ಕಷ್ಟ. ಆ್ಯಂಡ್ ನೀವು ಮಾಡಿರೋ ಹಿಟ್ ಪರ್ಸೆಂಟೇಜ್ ಜಾಸ್ತಿ ನಿಮ್ಮದು. 100% ಸಿನಿಮಾಗಳು ನೀವು ಮಾಡಿದರೆ 80% ಅಂತೂ ಸೂಪರ್ ಹಿಟ್ಗಳಿದೆ. ನಾನು ಅದಕ್ಕೆ ಹೇಳಿದ್ದು, ಸುಮಾರು ಜನ ಸೂಪರ್ ಸ್ಟಾರ್ಗಳ ಕಟ್ಔಟ್ಗೆ ಕಂಬ ನಿಲ್ಸಿರೋರು ಇವರು ಅಂತ ಅಲ್ವಾ. ಆ್ಯಂಡ್ ಇವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿರೋ ಬಹುತೇಕ ಹೀರೋಯಿನ್ಗಳು ಸೂಪರ್ ಸ್ಟಾರ್ ಆಗಿದ್ದಾರೆ. ಬಹುತೇಕ ನಮ್ಮ ಕನ್ನಡದ ಹೀರೋಗಳು ಸೂಪರ್ ಸ್ಟಾರ್ಗಳಿಗೆ ಇವರು ನಿರ್ದೇಶನ ಮಾಡಿದ್ದಾರೆ. ಸೊ ಅದು ತುಂಬ ತಮಾಷೆ ವಿಷಯ ಅಲ್ಲ. ಇವರು ನಮ್ಮ ಚಾನಲ್ಗೆ ಬರೋಕ್ಕೆ ಒಪ್ಕೊಂಡು ಬಂದಿದ್ದು ನಮಗೆ ತುಂಬ ಖುಷಿ ವಿಷಯ. ಸಣ್ಣ ಪುಟ್ಟ ಹರಟೆ ತಮಾಷೆ ತರಲೆ ಏನೇ ಇರ್ಬೋದು, ಬಟ್ ಇವರು ಹೇಳಿದ ಎಲ್ಲವೂ ತುಂಬ ಸತ್ಯವಾದ ಮಾತುಗಳು ಮತ್ತು ಇದ್ರ ಬಗ್ಗೆ ಯೋಚನೆ ಮಾಡುವಂಥ ವಿಚಾರಗಳು. ಇದು ಇಂಟರ್ವ್ಯೂ ಕಾರ್ಯಕ್ರಮ ಅನ್ನೋದಕ್ಕಿಂತ ಒಂದು ಸಣ್ಣ ಹರಟೆ ಸರ್, ಜನಕ್ಕೊಂದು ಟೈಮ್ ಪಾಸ್ ಆಗಬೇಕು, ಅದರಲ್ಲೂ ಒಂದು ಸಣ್ಣ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ತುಂಬ ಮನ ಬಿಚ್ಚಿ ಮಾತಾಡಿದ್ರಿ, ಮನಸ್ಸು ಬಿಚ್ಚಿ ಮಾತಾಡಿದ್ರಿ, ಶರ್ಟ್ 2 ಬಟನ್ ಬಿಚ್ಚಿ ಮಾತಾಡಿದ್ರಿ, ಬಹಳ ಖುಷಿ ಆಯಿತು ಸರ್. ನಗು ನೋಡೋದೇ ಒಂದು ಆನಂದ ಸರ್, ಚೆನ್ನಾಗಿ ನಗ್ತೀರ. ಅಲ್ಲ, ಗಂಡಸರು ಸಾಮಾನ್ಯ ನಗೋದು ಕಡಿಮೆ, ಹೆಣ್ಮಕ್ಳು ನಗು ನೋಡೋಕೆ ಚಂದ. ಗಂಡು ಮಕ್ಳದು ಚಂದ ಅಂದರೆ ಇಮ್ಯಾಜಿನ್ ಇನ್ನೆಂತ ಚೆನ್ನಾಗಿರ್ಬೇಕಲ್ಲ ನಿಮ್ಮ ಮಗಳು. ನೀವು ಇನ್ನೆಷ್ಟು ಚೆನ್ನಾಗಿ ಮಾತಾಡಿರ್ಬೋದು. ನಮಗೆ ಇದೊಂಥರ ನೀವು ಹೇಳ್ತಿರಲ್ಲ ಸರ್ ಮಾತು, ನಿಮ್ಮ ಮಾತಿಗೆ ಅಂದರೆ ನೀವು ಇಂಡಸ್ಟ್ರಿಯಲ್ಲಿ ಸೆಟ್ಟಲ್ ಮಾತಾಡೋದಕ್ಕೆ ಜನ ಕಾಯ್ತಿರ್ತಾರೆ ನೋಡೋಕ್ಕೆ. ಹೌದು ಸರ್, ಅದೊಂಥರ ಖುಷಿ. ನೀವೆಷ್ಟೇ ಬೈಗುಳ ಬೈಗಲಿ, ಏನಾದರೂ ಬೈಕೊಳ್ಳಿ ಸರ್, ಅಂದರೆ ಜನ ಯಾರೋ ನಿಮ್ಮನ್ನು ಇಷ್ಟಪಟ್ಟರೆ ನೀವು ಬೈದಿರೋರೆಲ್ಲ ಬೈಗುಳ ಅಲ್ವೇ ಅಲ್ಲ ಅವ್ರಿಗೆ ಅಲ್ವಾ. ಈಗ ಅಂಬರೀಷ್ ಅಣ್ಣ ಅಷ್ಟು ಬೈತಿರೋ ಜನಕ್ಕೆ ಯಾರು ಬೇಜಾರು ಮಾಡ್ಕೋತಾ ಇದ್ರಾ? ಇಲ್ಲ ಸರ್. ಹಾಗೆ ಅದು ಹಂಗೆ ನಿಮ್ಮ ಸೆಟ್ಟಲ್ಲಿ ನಿಮ್ಮ ಹತ್ರ ಬೈಸ್ಕೊಳ್ಳೋರೆಲ್ಲ ಅದೊಂಥರ ಇದು ನಮ್ಮ ಕೆಲಸ ಬಿಡಲೇ ಅಂತ. ಹಾಗೆ ನಾನು ಎಷ್ಟೋ ಸಲ ಶೂಟಿಂಗ್ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್, ನಾನು ಬೈಲಿಲ್ಲ ಅಂದಿದ್ದಕ್ಕೆ. ಹಾಂ ಸರ್, ನಮ್ಮ ಸೆಟ್ಟಲ್ಲಿ ಎಲ್ಲ ಸೆಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯೂನಿಟ್ ಅವರು ಮತ್ತು ಕ್ಯಾಮ್ರಾ ಎಲ್ಲರೂ ಶೂಟಿಂಗ್ ನಿಲ್ಲಿಸ್ಬಿಟ್ಟು ನಾನು ಒಂದು ತಿಂಗಳು ಮಾತಾಡಿರಲಿಲ್ಲ ಸರ್. ನಾನು ಇದು ಮಾಡಿದ್ದೆ, ಬೇಡ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದು ಗಲಾಟೆ ಮಾಡಿ ಯಾರೋ ಏನೋ ಅಂದರು ಅಂತ ನೀವು ಯಾಕೆ ಹಣ ಇದು ಮಾಡ್ತೀರಾ, ನೀವು ಮಾತಾಡಲಾದ್ರೆ ನಮ್ಮ ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಸಿಗಲ್ಲ, ಮತ್ತು ಡಮ್ಮಿ ಥರ ನಿಂತ್ಕೊಂಡಿರ್ತೀವಿ, ಡಮ್ಮಿ ಥರ ಕೆಲಸ ಮಾಡ್ತಿರ್ತೀವಿ, ಬರ್ತೀವಿ ಹೋಗ್ತೀವಿ. ಒಂದು ನನಗೆ ಒಂದು ಆಸೆ ಇದ್ದಿದ್ದೇನು ಅಂದರೆ ಸರ್, ಎಂಟೈರ್ ಯೂನಿಟ್ನ ನಮ್ಮ ಹ್ಯಾಂಡ್ ಓವರ್ ಇಟ್ಕೋಬೇಕು, ನಗ್ನಗ್ತಾ ಇರ್ಬೇಕು ಎಲ್ಲರೂ. ಆಮೇಲೆ ನಾವೆಲ್ಲ ವರ್ಕರ್ಸು, ಡೈರೆಕ್ಟ್ ಅಂದು ಅಲ್ಲಿ ಸ್ಕ್ರೀನ್ ಮೇಲೆ ಇಲ್ಲಲ್ಲ, ಇಲ್ಲಿ ನಾನೊಬ್ಬ ವರ್ಕರ್, ನಿಮ್ಮ ಜೊತೆ ನಾನು ಒಬ್ಬ ವರ್ಕರೇ, ಆ ಒಂದು ಫೀಲಲ್ಲಿ ನಾನು ಬೆಳ್ಕೊಂಬಂದಿರೋನು ಸರ್. ಅದು ನೀವು ಈ ಥರ ಕಟ್ ಮಾಡಬೇಡಿ, ಬೇಗ ನೀವು ಈ ಥರ ಮಾಡಬೇಡಿ, ಯಾರೋ ಬೇಜಾರಾಗುತ್ತೆ ಅಂದರೆ ಬಿಟ್ಟಾಕಿ, ದಯವಿಟ್ಟು ನೀವು ಮಾತಾಡಿ, ನೀವು ಬೈಲಿಲ್ಲ ಅಂದರೆ ನಾವು ಕೆಲಸ ಮಾಡಲ್ಲ. ಸೂಪರ್ ಅಂಥೇಳಿ ಪಾಪ ತುಂಬ ಇದಲ್ಲಿ ಮಾಡಿ ನನಗೆ ಮತ್ತೆ ತಿರ್ಗಾ ನಾನು ಮಾತಾಡೋಕೆ ಮಾಡಿದ್ರು ಸರ್. ಲವ್ಲಿ. ಬಟ್ ಸ್ವಲ್ಪ ದಿನ ಅವ್ರು ಕಾಣೆ ಆಗಿದ್ರು, ಎಲ್ಲೆಲ್ಲಿ ಹೋಗಿದ್ರೋ ಗೊತ್ತಿಲ್ಲ. ಎಲ್ಲರೂ ಹೋಗಲಿ, ವಾಪಸ್ ಬಂದಿರಲ್ಲ, ಅದೇ ಖುಷಿ ಅಲ್ವಾ ಸರ್? ಅಯ್ಯೋ ದೇವ್ರೆ, ಇಲ್ಲ ಸರ್, ಪಾಸ್ಪೋರ್ಟ್ ಬೇರೆ ಎಕ್ಸ್ಪೈರ್ ಆಗಿತ್ತು, ಎಲ್ಲೂ ಹೋಗಲಿಲ್ಲ. ಹ್ಞೂ ಸರ್, ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೆ, ಕೆಲಸ ಮಾಡ್ತಿರಲಿಲ್ಲ ಅಷ್ಟೇ, ಮನೇಲಿ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೆ ಈಗ ಮತ್ತೆ ಕೆಲಸ ಮಾಡೋ ಅವಕಾಶಗಳು ಮತ್ತೆ ಇದೆಲ್ಲ ಸಿಗ್ತಾ. ಮನೆಯಲ್ಲೇ ಕೆಲಸ ಮಾಡ್ತಿದ್ರಾ ಸರ್? ಮನೆಯಲ್ಲೇ ಕೆಲಸ ಮಾಡ್ತೀವಿ. ಹ್ಞೂ ಸರ್. ಫಿನಿಕ್ಸ್ ಸಿನಿಮಾ ಇದೇ ಆಗಸ್ಟ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವರ ಸ್ವಮೇಕ್ ಡೈರೆಕ್ಷನ್ ಸ್ಟೈಲ್ ಹೆಂಗಿರುತ್ತೆ ಅಂತ ನೋಡಬೇಕು ಅಂದರೆ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಅದು ಎಷ್ಟೇ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಇವ್ರಿಗೆ ಏನಾದ್ರು ಬೈಬೇಕು ಅಂದ್ರೂ ಪರವಾಗಿಲ್ಲ, ಸ್ವಮೇಕ್ ಸಿನಿಮಾ ನೋಡ್ಬಿಟ್ಟು ನನ್ನ ಚಾನಲಲ್ಲೇ ಕಮೆಂಟ್ ಮಾಡಿ, ಅದನ್ನು ಓದ್ಬೇಕು ಸರ್ ನೀವು. ಖಂಡಿತ ಅವ್ರ ಜನ ಏನು ಹೇಳಿದ್ದಾರೆ ಅಂತ. ಹಾಂ ಸರ್, ಹಾಂ ಸರ್. ಇಲ್ಲ ಸರ್, ನಾನು ಜನಗಳು ಏನೇ ಹೇಳಿದ್ರು ತುಂಬ ಪ್ರೀತಿಯಿಂದ ತೊಗೊಳ್ಳೋವಂಥ ವ್ಯಕ್ತಿ. ಅಲ್ಲ, ನಿಮ್ಮ ನೇರ ನುಡಿ ಅದೇ ಇರೋದು. ಎಲ್ಲರೂ ಹೊಗಳಿಸ್ಕೋಬೇಕು ಅನ್ನೋದು ಚಟ ಇಲ್ಲ ನಿಮಗೆ, ನಮ್ಗೆ ಅದು ಖುಷಿ. ಅವ್ರಿಷ್ಟ ಸರ್, ಅವ್ರು ಕಾಸು ಕೊಡೋರು, ಅವ್ರಿಗೆ ಆ ಕೆಪಾಸಿಟಿ ಇದೆ, ಆಮೇಲೆ ಅಧಿಕಾರ ಇದೆ. ನೋಡಿ ಸರ್, ಎಲ್ಲ ಭಗವಂತ ನಮಗೆಲ್ಲನೂ ಕೊಟ್ಟಿದ್ದಾನೆ, ಒಂದು ಸಿನಿಮಾ ಮಾಡ್ಬೋದು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಬಟ್ ಪಿಕ್ಚರ್ ರಿಲೀಸ್ ಆದಮೇಲೆ ಸಕ್ಸಸ್ ಫೇಲ್ಯೂರ್ನ ಪಬ್ಲಿಕ್ಕಲ್ಲಿ ಕೊಟ್ಟಿದ್ದಾರೆ ದೇವರು ಲೆಕ್ಕ ಹಾಕಿ. ಅವ್ರು ಹೇಳಲಿಲ್ಲ ಅಂದರೆ ನಾನು ಡೈರೆಕ್ಟ್ರೇ ಅಲ್ಲ. ಸೂಪರ್. ಹೌದು. ಅವ್ರು ಹೇಳಲಿಲ್ಲ ಅಂದರೆ ಯಾರು ಹೀರೋನೇ ಅಲ್ಲ. ಅವ್ರು ಹೇಳ್ಬೇಕು 1:30ಗೆ, ನೀನು ಚೆನ್ನಾಗಿ ಮಾಡಿದ್ಯಾ, ನೀನು ಒಳ್ಳೆ ಡೈರೆಕ್ಟ್ರ್ ಕಣೋ ಅಂತ. ಅವ್ರು ಹೇಳಿದ್ರೆ ಮಾತ್ರ ನಾ ಡೈರೆಕ್ಟ್ರು. ಎಕ್ಸಾಕ್ಟ್ಲಿ. ಅವ್ರು ಹೇಳಬೇಕು. ನೋಡಿ, ಅವರು ಇದನ್ನ ಅಧಿಕಾರ ಅವರು ಕೊಟ್ಟಿದ್ದಾರೆ ಪಬ್ಲಿಕ್ಗೆ. ಸೊ ಅದರಿಂದ ನಾವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡಿದ್ರು, ಆಮೇಲೆ ಅವ್ರಿಗೆ ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು, ಅವ್ರ ಮನ್ಸಿಗೆ ಬೇಜಾರಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಸರ್.
ಹಂಬಲ ಇದ್ದವ್ರು ಯಾವಾಗಲೂ ಹಂಬಲ್ ಆಗಿರ್ತಾರೆ ಅನ್ನೋದಕ್ಕೆ ಇವರೇನು ಬೆಸ್ಟ್ ಎಕ್ಸಾಂಪಲ್ ಅಲ್ಲ, ಬಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಬೆಸ್ಟ್ ಅಂತ ಏನಿಲ್ಲ, ಬಟ್ ಇವ್ರಿಗೆ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಇದೆ, ಸಿನಿಮಾ ಮಾಡಬೇಕು ಅನ್ನೋ ಹಸಿವಿದೆ, ಸಿನಿಮಾದಲ್ಲಿ ಈಗಲೂ ಪ್ರತಿದಿನ ಕಲಿತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಒಳ್ಳೆತನ ಇನ್ನೇನೂ ಇಲ್ಲ ಅಲ್ವಾ ಸರ್? ಎಸ್ ಸರ್. ಹೊಗಳದೆ ಅಲ್ಲ ನಿಮ್ಮನ್ನ? ಇಲ್ಲ ಸರ್, ನಾನು ಖಂಡಿತ ಕರೆಕ್ಟಾಗಿ ಹೇಳಿದ್ರಿ. ನಾನು ಇವತ್ತು ಲರ್ನರೇ ಸರ್ ನಾನು. ಬಟ್ ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನನಗಂತೂ ತುಂಬ ಹಂಬಲ್ ಅನ್ಸಿದ್ರಿ ನೀವು. ಅದೇನು ನಾಟಕ ಮಾಡಿದ್ರು ಅಥವಾ ನೀವು ಇರೋದೇ ಹಂಗೋ ಗೊತ್ತಿಲ್ಲ ನನಗೆ, ಬಟ್ ಹಂಬಲ್ ಅನ್ಸಿದ್ರಿ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದು. ಥ್ಯಾಂಕ್ಸ್. ಇದಾಗಿತ್ತು ಇವತ್ತಿನ ನಮ್ಮ ಹರಟೆ. ಶ್ರೀ ಇನ್ನೊಂದು 2-3-4 ಶ್ರೀ ಓಂ ಪ್ರಕಾಶ್ ರಾವ್ ಅವ್ರ ಜೊತೆ. ಹೇಗಿತ್ತು ಈ ಕಾರ್ಯಕ್ರಮ, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ನೀವು ಸೋಷಿಯಲ್ ಮೀಡಿಯಲ್ಲಿದ್ದೀರಾ ಸರ್? ಇಲ್ಲ ಸರ್. ಯಾಕೆ ಮನೇಲಿ ಬೈತಾರಾ? ಇಲ್ಲ ಸರ್, ನಂಗೆ ಆ ಥರ ನಂಗೆ ಅದೇನೋ ಅವೆಲ್ಲ ಗೊತ್ತಿಲ್ಲ ಸರ್ ನನಗೆ ಆ್ಯಕ್ಚುಲಿ. ಓಕೆ, ಯಾರಾದರೂ ಹೇಳಿದ್ರೆ ಕೇಳ್ತೀನಿ ಅಷ್ಟೇ. ಸೂಪರ್. ಇವರು ಕಮೆಂಟ್ ಮಾಡೋಕ್ಕೆ ಎಲ್ಲೂ ಜಾಗ ಇಟ್ಟಿಲ್ಲ. ಇವ್ರ ಮನೆ ರಾಜರಾಜೇಶ್ವರಿ ನಗರಲ್ಲಿದೆ. ಏನಾದ್ರು ತಪ್ಪು ಅನ್ಸಿದ್ರೆ ಅವ್ರ ಮನೆ ಹತ್ರನೇ ಹೇಳಿ. ಆ ಮನೆ ಅಡ್ರೆಸ್ ಹೇಳ ಸರ್? 266. ಹಾಂ, ಅಲ್ಲಿ ಮನೆಗೆ ಬರ್ಬೋದು, ಏನು ತೊಂದರೆ ಇಲ್ಲ ಸರ್. ನನ್ಗೆ ಅದೆಲ್ಲ ಏನು ತೊಂದರೆ. ಮನೆ ಹತ್ರ ಬಂದು ಬೈದ್ರು ನಾನು ತುಂಬ ಖುಷಿಯಿಂದ ತಗೋತೀನಿ. ಪಾಪ ಅವ್ರಿಗೆ ಇರೋದು ಅಧಿಕಾರ. ಸೂಪರ್, ಲವ್ಲಿ. ಅದೇ ಖಂಡಿತವಾಗಿ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಾ, ತುಂಬ ಒಳ್ಳೆಯದಾಗುತ್ತೆ. ಮೀಟ್ ಮಾಡಿ. ಥ್ಯಾಂಕ್ ಯು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.